ವೆರಿ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. CET ಎಕ್ಸಾಮ್ ಮುಗಿಸಿದ್ದೀರಾ? ಬೆಳಗ್ಗೆ ಫಿಸಿಕ್ಸ್ ಆಗಿದೆ, ಈಗ ಕೆಮಿಸ್ಟ್ರಿನೂ ಕಂಪ್ಲೀಟ್ ಆಗಿದೆ. ಸೊ ಹೋಪ್ ದೆರ್ ವರ್ ಸಮ್ ಚೇಂಜಸ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಟುಡೇಸ್ ಪೇಪರ್. ಸೊ ವಿ ಥಾಟ್ ಆಫ್ ಡೂಯಿಂಗ್ ದ ಆನ್ಸರ್ ಕೇಸ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಐ ಪ್ರಿಫರ್ ಟು ಸ್ಟೇ, ಎಲ್ಲಿದ್ದೀವಿ ನಾವು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಈ ಕ್ಲಾಸ್ನ ಮಾಡ್ತಾಯಿದ್ದೀವಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಈಗ 2024 ಇವತ್ತು ಬೆಳಗ್ಗೆ ಆದಂತಹ CET ಪೇಪರ್ನ ಡಿಸ್ಕಷನ್ನು. ಇದು ನನಗೆ ಒಂದು ಪೇಪರ್ ಸಿಕ್ಕಿದೆ, ಸೊ ಅದು ಯಾವ ಪೇಪರು ಅಂತ ನೋಡ್ಕೊಳ್ಳಿ ನೀವು. ಕ್ವಶನ್ಸನ್ನು ಅದೇ ಪ್ರಕಾರವಾಗಿ ವಿ ವಿಲ್ ಜಸ್ಟ್ ಲುಕ್ ಇನ್ ಟು ಇಟ್ ಆ್ಯಂಡ್ ವರ್ಕ್ ಇಟ್ ಔಟ್. ಓಕೆ, ನಾವು ಲುಕ್ ಇನ್ ಟು ದ ಫಸ್ಟ್ ಕ್ವಶನ್. ಓಕೆ, in a Young's double-slit experiment, electron beam is used to produce fringes of width beta 1. Now electron beam is replaced by a beam of protons and the same experimental setup with the same speed. Then it is beta 2. Then the correct relation between beta 1 and beta 2 ಕೇಳಿದ್ದಾರೆ ಅಲ್ವಾ? ಸಿಂಪಲ್ ಆಗಿದೆ. ಬೀಟಾ ಈಕ್ವಲ್ ಟು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಆಗುತ್ತೆ ಅಲ್ವಾ? Now since they have talked about the wavelength of electron ಮತ್ತು proton ಕೊಟ್ಟಿರೋದ್ರಿಂದ lambda is inversely proportional to mass ಆಗುತ್ತೆ. using de Broglie's wavelength, lambda is inversely proportional to mass. ಅಲ್ಲಿಗೆ beta is inversely proportional to mass ಆಯಿತು. So we know that mass of electron is less than mass of proton. mass of proton ಕಮ್ಮಿ ಇದೆ, ಹಾಗಾಗಿ beta of proton should be less than, ಈಗ beta 1 electron ಕೊಟ್ಟಿದ್ದಾರೆ, so beta 1 should be greater than beta 2 ಆಗುತ್ತೆ. ಆಪ್ಷನ್ ಡಿ would be the answer, beta 1 greater than beta 2, right? Next question. Light of energy E falls normally on a metal of work function E by 3. ಕೈನೆಟಿಕ್ ಎನರ್ಜಿ ಕೇಳಿದರೆ. ಓಕೆ, ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ಯೂಸ್ ಮಾಡ್ತೀನಿ. ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಇ ಮೈನಸ್ ಫೈ ನಾಟ್, ಹೌದಾ? ಸೊ ಇದು ಇ ಮೈನಸ್ ಲೈಟ್ ಆಫ್ ಮೆಟಲ್ ಆಫ್ ವರ್ಕ್ ಫಂಕ್ಷನ್ ಇ ಬೈ 3 ಇದೆ, ಇ ಬೈ 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಕೈನೆಟಿಕ್ ಎನರ್ಜಿ ವಿಲ್ ಬಿ 2e by 3 ಬರುತ್ತೆ. ಸೊ ಎಲ್ಲಿರ್ಬೋದು ದ ಕೈನೆಟಿಕ್ ಎನರ್ಜಿ ಆಫ್ ಫೋಟಾನ್ಸ್ ಆರ್ ಅಂತ ಕೇಳಿದರೆ, ಇಟ್ ಕ್ಯಾನ್ ಲೈ ಎನಿವೇರ್ ಇನ್ ಬಿಟ್ವೀನ್ 0 to 2/3. ನನಗೆ k 2/3 ಬಂತು, ಬಟ್ ಇಟ್ ವಿಲ್ ಲೈ ಬಿಟ್ವೀನ್ 0 to 2/3 ಮಧ್ಯ ಆದರೆ ವರ್ಕ್ ಫಂಕ್ಷನ್ನು ಇ ಬೈ 3 ಆದಾಗ, ಸೊ ಐ ಕ್ಯಾನ್ ಹ್ಯಾವ್ ದ ಕೈನೆಟಿಕ್ ಎನರ್ಜಿ ಲೈನ್ ಬಿಟ್ವೀನ್ 0 to ಇ ಬೈ 3. ಸೊ ಐ ವಿಲ್ ಗೋ ವಿತ್ ದ ಆಪ್ಷನ್ ಸಿ. ಆಪ್ಷನ್ ಎ ಮಾರ್ಕ್ ಮಾಡಿದರೆ ತಪ್ಪಾಗುತ್ತಿದ್ದು, ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. Next one. The photoelectric work function for a metal surface is 2.4 electron volt. Among the 4 wavelength, which photo emission does not takes place ಅಂತ ಕೇಳಿದ್ದಾರೆ. So lambda equal to hc divided by phi naught ಅಂತ ಹೇಳ. phi naught equal to hc by lambda. lambda is equal to hc by phi naught. So hc ನಂಗಿಲ್ಲಿ ಆಂಗ್ಸ್ಟ್ರಾಮ್ ಅಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸೊ 12,200 ಆ್ಯಕ್ಚುಲಿ, ಸೊ 12,400 ಆಂಗ್ಸ್ಟ್ರಾಮ್, 12,375 ಬರುತ್ತೆ. ಇದು ನಾವು ಕ್ಲಾಸಲ್ಲೂ ಹೇಳಿದ್ದೀವಿ. ಡಿವೈಡೆಡ್ ಬೈ 2.4, ಕರೆಕ್ಟ್? ಸೊ ಡಿವೈಡ್ ಮಾಡಿದ್ರೆ 12,400 by 2.4 ಐ ವಿಲ್ ಗೆಟ್ 5,160 ಆಂಗ್ಸ್ಟ್ರಾಮ್ ಹತ್ರ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಮಾಡಿದ್ದೀನಿ ನಾನು. ನಾವು ಈ ವೇವ್ ಲೆಂತು ವಿಲ್ does not take place ಅಂತ ಕೇಳಿದ್ದಾರೆ. how I define lambda naught? lambda naught is the maximum wavelength above which no photoelectric effect takes place. ಅಲ್ಲಿಗೆ 5,160 ಅಂತ ಮೇಲಿರೋ ವೇವ್ ಲೆಂತ್ ಅಲ್ಲಿ photoelectric effect ಆಗಲ್ಲ. the answer is C. option C would be the right answer because it is 700 nanometer ಇದೆ. so that won't be the quantity which won't produce photoelectric effect. Next, an alpha particle scattering experiment. V be the initial velocity of the particle, distance of closest approach d ಇದೆ, then the velocity double ಆದರೆ distance of closest approach ಏನಾಗುತ್ತೆ ಅಂತ ಕೇಳಿದ್ದಾರೆ. So distance of closest approach is inversely proportional to square of velocity. distance of closest approach is inversely proportional to square of velocity. ಎರಡು ಇಕ್ವೇಷನ್ ಹಾಕ್ತೀನಿ.
D2 ಇದು D1 ಅಂತ ಅನ್ಕೊಳ್ಳೋಣ. D2 ಇದು ಸೆಕೆಂಡ್ ಒನ್. D2 ಏನಾಗ್ತಿದೆ, ವೆಲಾಸಿಟಿ ಇಸ್ ಡಬಲ್ಡ್, ಸೊ ಇಟ್ ಬಿಕಮ್ಸ್ 4v ಸ್ಕ್ವೇರ್, ಸೊ D/4 ಆಗುತ್ತೆ ಆನ್ಸರು. ಕರೆಕ್ಟ್. ನೋಡಿ, ಈ ಕ್ವಶನ್ ನಾವು ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಕ್ಲಾಸ್ ಆ್ಯಂಡ್ ಈವನ್ ವಿ ಹ್ಯಾವ್ ಇಟ್ ಇನ್ ಅವರ್ ಆ್ಯಪ್ ಆಲ್ಸೋ. ಈ ಕ್ವಶನ್ ಇದೇ ಥರ ಕ್ವಶನ್ ಇದೆ. ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಟು ದ ಗ್ರೌಂಡ್ ಸ್ಟೇಟ್ ಆಫ್ ಹೈಡ್ರೋಜನ್ ಆಟಮ್. ನೋಡಿ, ಆರ್ ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ R1. ಹೌದಾ? ರೇಡಿಯಸ್ ಆಫ್ ದ nth ಆರ್ಬಿಟ್ ಈಕ್ವಲ್ ಟು ಎನ್ ಸ್ಕ್ವೇರ್ ಟೈಮ್ಸ್ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್. ಏರಿಯಾನ ನಾನು πr² ಅಂತ ಬರೆದ್ರೆ ಏರಿಯಾ ಆಫ್ ದ nth ಆರ್ಬಿಟ್ ವಿಲ್ ಬಿ n to the power 4 ಟೈಮ್ಸ್ ಏರಿಯಾ ಆಫ್ ದ ಫಸ್ಟ್ ಆರ್ಬಿಟ್ ಆಗುತ್ತಲ್ವಾ. ರೇಷಿಯೋ ಆಫ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಟು ಗ್ರೌಂಡ್ ಸ್ಟೇಟ್. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ n equal to 2 to ground state n equal to 1. 2 to the power 4 by 1 to the power 4 which is equal to 16:1. ಸಿಮಿಲರ್ ಟೈಪ್ ಆಫ್ ಕ್ವಶನ್ನ ನಾವು ನಮ್ಮ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ, ಇಫ್ ಯು ಕ್ಯಾನ್ ರಿಮೆಂಬರ್. Right, next one. Ratio of volume of Al27 nucleus to its surface area ಅಂತ ಕೇಳಿದ್ದಾರೆ. ಓಕೆ, ವಾಲ್ಯೂಮ್ ಟು ಏರಿಯಾ V/A. ವಾಲ್ಯೂಮ್ ವಿಲ್ ಬಿ 4/3 πr³. ಸರ್ಫೇಸ್ ಏರಿಯಾ ವಿಲ್ ಬಿ 4πr². ಯಾಕೆಂದರೆ ಇಟ್ ಈಸ್ ಎ ಸ್ಪಿಯರ್ ಆಗಿರೋದ್ರಿಂದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಇಸ್ 4πr². 4π ಕ್ಯಾನ್ಸಲ್ ಆಯಿತು, ಒಂದು ಆರ್ ಕ್ಯಾನ್ಸಲ್ ಆಯಿತು R² ಅಲ್ಲಿ. ಅಲ್ಲಿ ಬಿ ಲೆಫ್ಟ್ ವಿತ್ R/3. ಹೌದಾ? ಆರ್ ಅಂದರೆ ಏನು? ಆರ್ ಈಕ್ವಲ್ ಟು R0 a to the power 1/3 ಡಿವೈಡೆಡ್ ಬೈ 3 ಆಗುತ್ತೆ. R0 ಅವರೇ ಕೊಟ್ಟಿದ್ದಾರೆ 1.2 ಇಂಟು 10⁻⁻15 ಅಂತ, ಇಂಟು 27 ಕ್ಯೂಬ್ ರೂಟ್ ಆಫ್ 27 is 3 ಡಿವೈಡೆಡ್ ಬೈ 3 ಕ್ಯಾನ್ಸಲ್ ಆಯಿತು. ಸೊ 1.2 ಇಂಟು 10⁻⁻15. Right. Next one. Consider the nuclear reaction when a neutron is bombarded with uranium 92-235, barium and krypton plus 3 neutrons ಬರುತ್ತೆ. Assuming the kinetic energy carried by the fastest neutrons only and total binding energies are values ಕೊಟ್ಟಿದ್ದಾರೆ, then they have asked you to calculate the kinetic energy of each of the fastest neutron. Okay, neutron in a kinetic energy ಕೇಳಿದ್ದಾರೆ. So kinetic energy equal to, it is binding energy of reactant minus binding energy of product divided by 3. ಯಾಕೆ 3 ನ್ಯೂಟ್ರಾನ್ಸ್ ಇದೆ ಹಾಗಾಗಿ. ಸೊ 3 ಇದೆ, 3 ನ್ಯೂಟ್ರಾನ್ಸ್ ಹಾಕಿದೆ. ಸೊ ವಾಟ್ ಈಸ್ ದ ಬೈಂಡಿಂಗ್ ಎನರ್ಜಿ ಆಫ್ ರಿಯಾಕ್ಟೆಂಟ್? ನೋಡಿ ಎಷ್ಟು ಬರುತ್ತೆ. ಯುರೇನಿಯಮ್ ರಿಯಾಕ್ಟೆಂಟು ಎಷ್ಟಿದೆ? 1800 ಇದೆ. ಹೌದಾ? ಬೇರಿಯಮ್ಮು ಕ್ರಿಪ್ಟಾನು 1200 ಆ್ಯಂಡ್ 780 ಇದೆ. ರೈಟ್? ಸೊ 1200 plus 780 will be 1980 minus 1800 divided by 3. ಅಲ್ಲಿಗೆ 180/3 ಆಯಿತು. ಇಟ್ ವಿಲ್ ಬಿ 60 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. 60 MeV is the energy associated with the kinetic energy associated with the each fast neutron. Right? ಗ್ರಾಫಿಕಲ್ ಕ್ವಶನ್ಸ್ ಈ ಸಲ ಸ್ವಲ್ಪ ಈ ಪೇಪರಲ್ಲಿ, ಇವತ್ತಿನ ಪೇಪರಲ್ಲಿ ಗ್ರಾಫಿಕಲ್ ಕ್ವಶನ್ಸೇ ಒಂದು 10 ಕ್ವಶನ್ ಮೇಲೆ ಗ್ರಾಫಿಕಲ್ ಕ್ವಶನ್ಸನ್ನೇ ಕೊಟ್ಟಿದ್ದಾನೆ. ಸೊ ಲುಕ್ ಇಟ್ ದಿಸ್, ಎ ನ್ಯಾಚುರಲ್ ಲಾಗರಿಥಮ್. ಆ್ಯಕ್ಚುಲಿ ಇದು ನ್ಯೂಕ್ಲಿಯೈ ಚಾಪ್ಟರ್ದು ವಿಚ್ ವಿ ಹ್ಯಾವ್ ರಿಮೂವ್ಡ್ ಇಟ್. ಇದು ತೆಗೆದಿರೋದು ಔಟ್ ಆಫ್ ಸಿಲೆಬಸ್ಸಿಂದ ಬಂದಿರೋವಂಥ ಕ್ವಶನ್ನು. ಎನಿವೆ, ಮ್ಯಾಥಮೆಟಿಕ್ಸಲ್ಲೂ ಆಗಿದೆ, ಕೆಮಿಸ್ಟ್ರಿಯಲ್ಲೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ we will go with respect to this. Varies with the time ಈ ಗ್ರಾಫ್ ಕೊಟ್ಟಿದ್ದಾರೆ. ಟೈಮ್ ಇನ್ ಎಕ್ಸ್ ಆಕ್ಸಿಸ್, ಲ್ಯಾನರ್ ಇನ್ ವೈ ಆಕ್ಸಿಸ್. ದ ವ್ಯಾಲ್ಯೂ ಆಫ್ n0 ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. n0 ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದು ವ್ಯಾಲ್ಯೂ ಇದೆಯಲ್ಲ, ಇದು R0 ಆಗುತ್ತೆ. ಆ್ಯಕ್ಚುಲಿ n0 ಅಂತ ಕರ್ಕೋತೀವಿ, ಇಲ್ಲಿ R0 ಅಂತ ಕೊಟ್ಟಿದ್ದಾರೆ. ಓಕೆ, ದ ಲಾಗ್ ಆಫ್ R0 ಎಷ್ಟಿದೆ? ವ್ಯಾಲ್ಯೂ 2 ಇದೆ.
ಅಲ್ಲಿಗೆ ಆರ್ ನಾಟ್ ಹೇಗೆ ಬರೀಬೋದು ನೋಡಿ, ನೀವು ಮ್ಯಾಥಮೆಟಿಕ್ಸಲ್ಲಿ ಮಾಡಿರ್ತೀರಾ. ಇಟ್ ಈಸ್ ಇ ಸ್ಕ್ವೇರ್. ಈ ವ್ಯಾಲ್ಯೂ ಗೊತ್ತಿದೆ 2.718. ಸೊ ಸ್ಕ್ವೇರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 7.5 ಬಂತು. ನಾವು ಈ ಸ್ಲೋಪ್ ಏನು ಕೊಡುತ್ತೆ ಗೊತ್ತಾ, ಲ್ಯಾಂಬ್ಡಾ ಡಿ ಕೆ ಕಾನ್ಸ್ಟೆಂಟ್ ಕೊಡುತ್ತೆ ಸ್ಲೋಪು. ಸೊ ಸ್ಲೋಪ್ ಗಿವ್ಸ್ ಯು ಡಿ ಕೆ ಕಾನ್ಸ್ಟೆಂಟ್. ಡಿ ಕೆ ಕಾನ್ಸ್ಟೆಂಟ್ ಏನಾಯಿತು, ವೈ ಡಿವೈಡೆಡ್ ಬೈ ಎಕ್ಸ್. ಅಲ್ಲಿ ಇದು ಹಾಕಿರೋ, ಅಲ್ಲಿ ಮಾರ್ಕ್ ಹಾಕಿರೋ ಅಲ್ಲಿ 1 ಡಿವೈಡೆಡ್ ಬೈ 10 × 10⁻³ ಕರೆಕ್ಟ್. ಸೊ ಅಲ್ಲಿಗೆ +3 ಕೊಟ್ಟಿರೋದು, 10 × 10⁻³ ವಿಚ್ ಈಸ್ ಈಕ್ವಲ್ ಟು 10⁻⁻4 per second ಆಯಿತು. ನಾವು ಯೂಸ್ ದ ರಿಲೇಷನ್ R0 ಈಕ್ವಲ್ ಟು N0 × ಲ್ಯಾಂಬ್ಡಾ. ಸೊ N0 ಬೇಕು ನನಗೆ. ಸೊ N0 ಈಕ್ವಲ್ ಟು R0 ಡಿವೈಡ್ ಬೈ ಲ್ಯಾಂಬ್ಡಾ. R0 ಬಂದಿದೆ ನನಗೆ 7.5 ಅಂತ, ಡಿವೈಡೆಡ್ ಬೈ 10⁻⁻4. ಸೊ ಇಟ್ ವಿಲ್ ಬಿ 7500 ಬರುತ್ತೆ. ದಿಸ್ ಇಸ್ ಅ ಡಿಲೀಟೆಡ್ ಪೋರ್ಷನ್. ರೇಡಿಯೋ ಆಕ್ಟಿವಿಟಿ ಮೇಲಿನ ಪ್ರಾಬ್ಲಮ್ಮು, ಲಾ ಆಫ್ ಡಿಸ್ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಇದು. ಇದು ಸುಲಭ ಇದೆ ನೋಡಿ. ಡಿಪ್ಲೀಷನ್ ರೀಜನ್ ಇನ್ ಅನ್ ಅನ್ಬಯಾಸ್ ಸೆಮಿಕಂಡಕ್ಟರ್ ಡಯೋಡ್ ಇನ್ ಎ ರೀಜನ್ ಕನ್ಸಿಸ್ಟಿಂಗ್ ಆಫ್, ಇದು ನಾವು ಮಾಡಿದ್ವಿ. ನೈದರ್ ಫ್ರೀ ಎಲೆಕ್ಟ್ರಾನ್ಸ್ ನಾರ್ ಹೋಲ್ಸ್ ವಿಲ್ ಬಿ ದ ಆನ್ಸರ್, ಬಿಕಾಸ್ ಅಲ್ಲಿ ಮಧ್ಯದಲ್ಲಿ ರೀಕಂಬೈನ್ ಆಗೋಗಿರುತ್ತೆ. ಸೊ ನೈದರ್ ಫ್ರೀ ಎಲೆಕ್ಟ್ರಾನ್ಸ್ ನಾರ್ ಹೋಲ್ಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದ ಪಾಯಿಂಟ್ ಆಫ್ ಡಿಪ್ಲೀಷನ್ ರೀಜನ್ ಅಲ್ವಾ. ಇದನ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಒನ್, ದ ಅಪ್ಪರ್ ಲೆವೆಲ್ ಆಫ್ ಎ valence band and lower level of a conduction band overlap in the case of, obviously, silicon is a semiconductor, germanium semiconductor, carbon is not a semiconductor, not even a metal. ಎರಡು ಕಂಬೈನ್ ಆಗಬೇಕು ಅಂದರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ಕಾಪರ್, ಬಿಕಾಸ್ ಕಂಡಕ್ಟರಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡು ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್, this is also from the deleted portion. ಡಿಲೀಟೆಡ್ ಪೋರ್ಷನಿಂದ 4 ಕ್ವಶನ್ ಬಂದಿದೆ. ಅದರಲ್ಲಿ 2ನೇ ಕ್ವಶನ್ ಇದು. Zener diode in a reverse bias mode, voltage Vz. Current through the load resistance is IL. Current through the Zener diode ಕೇಳಿದರೆ ನೋಡಿ. ಟೋಟಲ್ ಕರೆಂಟು ಇಲ್ಲಿಂದ I ಹೊರಡ್ತು. ಆ್ಯಕ್ಚುಲಿ ಇದು ಮಾಡ್ಬೋದಿತ್ತು, ಏನು ತೊಂದರೆ ಇಲ್ಲ. ಸೊ ಐ ಬಂತು, ಈ ಪಾಯಿಂಟಲ್ಲಿ ಡಿವೈಡ್ ಆಗುತ್ತೆ ಕರೆಂಟು. ಇಲ್ಲಿ ಲೋಡಲ್ಲಿ IL, ಇಲ್ಲಿ IZ. ಸೊ ಟೋಟಲ್ ಕರೆಂಟ್ ವಿಲ್ ಬಿ I ಅಕ್ರಾಸ್ Zener diode ಪ್ಲಸ್ I ಅಕ್ರಾಸ್ ಲೋಡ್ ರೆಸಿಸ್ಟೆನ್ಸ್. ವಾಟ್ ಈಸ್ ದ I ಅಕ್ರಾಸ್ Zener diode ಅಂತ ಕೇಳಿದ್ರೆ, ಅಪ್ಲೈಡ್ ವೋಲ್ಟೇಜ್ ಮೈನಸ್ Zener ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದ Zener diode ಪ್ಲಸ್ IL ಆಗುತ್ತೆ ಅಷ್ಟೇ. ಸೊ ಅಲ್ಲಿ ನನಗೆ ಕೇಳಿರೋದೇನು, ಓಕೆ, ದ ಕರೆಂಟ್ ಥ್ರೂ ದ Zener diode ಕೇಳಿರೋದು, ಸಾರಿ. ಓಕೆ, ಇಲ್ಲೊಂಚೂರು ಚೇಂಜ್ ಮಾಡೋಣಂತೆ. ನನಗೆ ಟೋಟಲ್ ಕರೆಂಟ್ ಗೊತ್ತಿದೆ, ರೈಟ್. IZ ವಿಲ್ ಬಿ ಈಕ್ವಲ್ ಟು I ಮೈನಸ್ IL ಆಗುತ್ತೆ. ಟೋಟಲ್ ಕರೆಂಟ್ ಏನಾಗುತ್ತೆ ನೋಡಿ, ಟೋಟಲ್ ಕರೆಂಟ್ ಈಸ್ V by R, potential across Zener applied V0 minus VZ divided by R. RS ಅಂದರೆ ಇದು ಇಲ್ಲಿಯ ಪೊಟೆನ್ಷಿಯಲ್ಲು. ದಿಸ್ ಈಸ್ ದ ಪೊಟೆನ್ಷಿಯಲ್ ವೇರ್ ದ ಕಂಪ್ಲೀಟ್ ಕರೆಂಟ್ ಫ್ಲೋಸ್. ಸೊ ಅಲ್ಲಿಯ ಪೊಟೆನ್ಷಿಯಲ್ ಏನಾಗುತ್ತೆ, ದಿಸ್ ವಿಲ್ ಬಿ VZ ಮೈನಸ್ V0, ಅಪ್ಲೈಡ್ ವೋಲ್ಟೇಜು ಮೈನಸ್ VZ ಆಗುತ್ತೆ, ಮೈನಸ್ IL ಆಗುತ್ತೆ. ಸೊ ಯಾವ ಆನ್ಸರಲ್ಲಿದೆ, ಆಪ್ಷನ್ ಎಸ್, ಡಿ ವಿಲ್ ಬಿ ದ ಆನ್ಸರ್ ಫಾರ್ ಇಟ್. ಇದನ್ನ ಆ್ಯಕ್ಚುಲಿ ಡಿಲೀಟೆಡ್ ಪೋರ್ಷನ್ನು, ಬಟ್ ಮಾಡ್ಬೋದಿತ್ತು ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ದ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಿದ್ದು. Now the 12th one, a PN junction diode is connected to a battery of 5.7 volt in series with a resistance of 5 kilo ohm such that it is forward bias. Barrier potential ಕೊಟ್ಟಿದ್ದಾರೆ 0.7. current through the circuit I equal to V applied minus V across the diode divided by resistance. V applied ಎಷ್ಟಿದೆ 5.7 minus diode ಅಲ್ಲಿ 0.7 divided by resistance is 5 kilo, 5 into 10 power plus 3. ಸೊ ಇದು 5 by 5 1 ಆಗುತ್ತೆ, 10 power minus 3 ampere. 10 power minus 3 is nothing but 1 milliampere. Correct? 1 milliampere is the answer for this question. Next one.
Okay, look into the graph. Particle of 500 gram is at rest. It is free to move along a straight line. The power delivered by the particle ಕೇಳಿದ್ದಾರೆ. ಪವರಿಗೆ ನನಗೆ ಫಾರ್ಮುಲಾ ಏನಪ್ಪ? ಪವರ್ ಈಸ್, ಇಲ್ಲಿ ಟೈಮ್ ವರ್ಸಸ್ ಪವರ್ ಕೇಳಿದ್ದಾರೆ. ಓಕೆ, ಪಾರ್ಟಿಕಲ್ ವೇರೀಸ್ ಇನ್ ದ ಪವರ್ ಡೆಲಿವರ್ಡ್ ಬೈ ದ ಪಾರ್ಟಿಕಲ್ ವೇರೀಸ್ ಅಕಾರ್ಡಿಂಗ್ ಟು ದ ಟೈಮ್. ದ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಕೇಳಿದ್ದಾರೆ ಆಫ್ಟರ್ 5 ಸೆಕೆಂಡ್. ಮೊಮೆಂಟಮ್ ಕಂಡುಹಿಡಿಬೇಕು ಅಂದರೆ ವರ್ಕ್ ಎನರ್ಜಿ ಥಿಯರಮ್ ಉಪಯೋಗಿಸ್ತೀನಿ. ವರ್ಕ್ ಎನರ್ಜಿ ಥಿಯರಮಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಯ್ತಲ್ವಾ. ನಾನು ಇದರ ಏರಿಯಾ ಕಂಡುಹಿಡಿಯೋಣ. ಏರಿಯಾ ಅಂಡರ್ ದ ಗ್ರಾಫ್ ಎಷ್ಟಾಗುತ್ತೆ ನೋಡಿ, ಇಲ್ಲಿಗೆ ನಾನು ಹಾಕಿದ್ರೆ ಏರಿಯಾ ಅಂಡರ್ ದ ಗ್ರಾಫ್ ವಿಲ್ ಬಿ ಪವರ್ ಇಂಟು ಟೈಮ್ ವಿಚ್ ಇಸ್ ದ ವರ್ಕ್ ಡನ್. ಐ ಕ್ಯಾನ್ ರೈಟ್ ದಿಸ್ ಎಸ್ ಪಿ ಸ್ಕ್ವೇರ್ ಬೈ 2m ಅಂತ ಬರೀಬೋದಲ್ವಾ, ಕೈನೆಟಿಕ್ ಎನರ್ಜಿ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿನ. ಈಗ ಓಕೆ, ಈ ಪಾಯಿಂಟಿಗೆ ಕೊಟ್ಟಿರೋದು. ಸೊ 5 ಇಂಟು ಇಲ್ಲಿ 8 ಬರುತ್ತಲ್ವಾ, ನನಗೆ ಇಷ್ಟೇ ಬೇಕಾಗಿರೋದು. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ತೀನಿ. ಮಾಡಿದ್ರೆ ಹಾಫ್ ಇಂಟು 5 ಇಂಟು ಇಲ್ಲಿ. ಓಕೆ, ಇದನ್ನ ಸ್ಪ್ಲಿಟ್ ಮಾಡಿಕೊಂಡು ಒಂದು ಟ್ರಯಾಂಗಲ್ಲು ಒಂದು ರೆಕ್ಟ್ಯಾಂಗಲ್ ಥರ ಮಾಡ್ಕೊಳ್ಳೋಣಂತೆ. ಸೊ ನನಗೆ ಮಾಡಿದ್ರೆ ಫಸ್ಟ್ ಏರಿಯಾ ಇದಿಷ್ಟು 10 ಬರುತ್ತೆ, ಹೌದಾ? 5 ಇಂಟು 2 10 ಬಂತು. ನೆಕ್ಸ್ಟು ಇದಿಷ್ಟು ನೋಡಿದ್ರೆ ಟ್ರಯಾಂಗಲ್ದು ಹಾಫ್ ಇಂಟು ಬೇಸ್, ಬೇಸ್ ಈಸ್ 5, ಹೈಟ್ ಈಸ್ 4 ಇಂಟು 5 20 ಬೈ 2 20 ಬೈ ಸಾರಿ ಎಷ್ಟಾಯಿತು 5. ಓಕೆ, ಹಾಫ್ ಇಂಟು ಬೇಸ್ ಈಸ್ 5, ಹೈಟ್ ಈಸ್ 6 ಆಯಿತು. ಸೊ 2 3 15 ಬಂತು. ಸೊ ಟೋಟಲ್ ಏರಿಯಾ ವಿಲ್ ಬಿ 25, ಕರೆಕ್ಟಾ? ನಾವು 25 ಇಂಟು 2 ಇಂಟು ಮಾಸ್ ಕೊಟ್ಟಿದ್ದಾರೆ 500 ಗ್ರಾಮ್. 500 ಇಂಟು 10⁻³ ಈಕ್ವಲ್ ಟು ಪಿ ಸ್ಕ್ವೇರ್. ಸೊ ಇಲ್ಲಿ 2 0, ಇಲ್ಲಿ 2.5 ಅಂತ ಬರಿತೀನಿ. ಸೊ ದಟ್ 10⁻³ ವಿಲ್ ಗೋ. 2.5 ಇಂಟು 2 is 5. 5 ಇಂಟು 5 ದ ಮೊಮೆಂಟಮ್ ವಿಲ್ ಬಿ 5. ಪಿ ಸ್ಕ್ವೇರ್ ಈಕ್ವಲ್ ಟು 5 ಆಗುತ್ತೆ, 25 ಆಗುತ್ತೆ. ಸೊ ಪಿ ವಿಲ್ ಬಿ ಈಕ್ವಲ್ ಟು 5 kg/s ಅಥವಾ ನ್ಯೂಟನ್ ಪರ್ ಸೆಕೆಂಡ್ ಆಗುತ್ತೆ. ರೈಟ್? ವರ್ಕ್ ಎನರ್ಜಿ ಥಿಯರಮ್ ಇದ್ರ ಮೇಲೆ ನಾವು ಒಂದಷ್ಟು ಕ್ವಶನ್ಸ್ ಮಾಡಿದ್ವಿ, ಬಟ್ ನಾಟ್ ಎ ಗ್ರಾಫಿಕಲ್ ಕ್ವಶನ್ನ ನಾವು ಸಾಲ್ವ್ ಮಾಡಿರಲಿಲ್ಲ. ನೆಕ್ಸ್ಟ್, ಡೈಮೆನ್ಷನಲ್ ಫಾರ್ಮುಲಾ ಆಫ್ ರೇಡಿಯಾಕ್ಟಿವಿಟಿ ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್. ಇದು ಡಿಲೀಟೆಡ್ ಪೋರ್ಷನ್ ಇಂದ ಬಂದಿರೋದು. ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ m0 L0 t-1. ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ರೇಡಿಯಾಕ್ಟಿವಿಟಿ. ಓಕೆ, ದ 15th one, an athlete runs along a circular track ಅಂತ ಕೊಟ್ಟಿದ್ದಾರೆ. ಓಕೆ, ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ಡಯಾಮೀಟರ್ ಕೊಟ್ಟಿದ್ದಾರೆ 80 ಮೀಟರ್ ಅಂತ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ and the magnitude of the displacement when the athlete has covered 3/4 of the distance. ಮುಕ್ಕಾಲು ಓಡಿದಾಗ ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಜಸ್ಟ್ ಎ ಸೆಕೆಂಡ್. ಓಕೆ, ಇಲ್ಲಿ ನೋಡಿ ಮುಕ್ಕಾಲ್ ಸರ್ಕಲ್ ಓಡಿದಾನೆ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಡ್ರಾ ದ ಡಯಾಗ್ರಾಮ್. ನೋಡಿ, ಇದು ಕಂಪ್ಲೀಟ್ ಸರ್ಕ್ಯುಲರ್ ಆದರೆ ಈಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಅಥ್ಲೆಟ್ ಹ್ಯಾಸ್ ಸ್ಟಾರ್ಟಿಂಗ್ ಪಾಯಿಂಟ್ ಎ ಇಂದ ಶುರು ಮಾಡಿ ಹಿ ಹ್ಯಾಸ್ ಅಪ್ರೋಚ್ ದ ಪಾಯಿಂಟ್ ಬಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿಲ್ ಬಿ, ನೋಡಿ ಡಿಸ್ಟೆನ್ಸು ಈಕ್ವಲ್ ಟು 3/4 ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಗುತ್ತೆ. ಸೊ 2πr, ಹೌದಾ? 3/4 ದ ಸರ್ಕಂಫರೆನ್ಸು. ಇದನ್ನು ಸಿಂಪ್ಲಿಫೈ ಮಾಡೋಣ. 3/4 ಇಂಟು 2π ಇಂಟು 80 ರೇಡಿಯಸ್ ಕೊಟ್ಟಿದ್ದಾರೆ. ಡಯಾಮೀಟರ್ 80 ಕೊಟ್ಟಿರೋದು. ಸೊ ರೇಡಿಯಸ್ಸು 40 ಆಗುತ್ತೆ, ಕರೆಕ್ಟ್? ಸೊ 4 1 ಟೈಮ್ಸ್ 4 10 ಟೈಮ್ಸ್ ಆಯಿತು. 3 ಇಂಟು 2 6 60π ಆಯಿತು. 60π ಐ ಹ್ಯಾವ್ ಆಪ್ಷನ್ ಇದೊಂದೇ ಇರೋದು. ಸೊ ಆಪ್ಷನ್ ಎ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ,
ನೋಡೋಣಂತೆ. ಈಗ ಡಿಸ್ಪ್ಲೇಸ್ಮೆಂಟ್ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ವಿಚ್ ವಿಲ್ ಬಿ ನಥಿಂಗ್ ಬಟ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹಾಕಿದ್ರೆ ದ ಹೈಪಾಟನ್ಯೂಸ್ ಆಗುತ್ತೆ. ಇದು 40, ಇದು 40. ಸೊ 40 √2 ಬರಬೇಕು. 40 √2, √2 is missing over here. ಸೊ 40 √2 ಆಬ್ವಿಯಸ್ಲಿ ಆಪ್ಷನ್ ಈಸ್ ಎ. ಈ ಥರ ಪ್ರಾಬ್ಲಮ್ನ ನಾವು ನಮ್ಮ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ. ಹೌ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್. ನಾವು ಅರ್ಧ ಸರ್ಕಲ್ಲಿಗೆ ಮಾಡಿದ್ವಿ ಅಥವಾ 1/4 ದ ಸರ್ಕಂಫರೆನ್ಸಿಗೆ ಮಾಡಿದ್ವಿ. ಇಲ್ಲಿ 3/4 ಕೊಟ್ಟಿದ್ದಾರೆ ಅಷ್ಟೇ. ರೈಟ್, ನೆಕ್ಸ್ಟ್. Among the given pair of the resultant vectors, the resultant vector can never be 3 units. ಯಾವುದು ಅಂತ ಕೇಳಿದ್ರೆ ಯಾವುದು 3 ಯೂನಿಟ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ರಿಸಲ್ಟೆಂಟ್ ವೆಕ್ಟರ್ ಆರ್ ಐದರ್ ಇಟ್ ವಿಲ್ ಬಿ ಎ ಪ್ಲಸ್ ಆರ್ ಮೈನಸ್ ಬಿ ಅಂತ ಕರ್ಕೊಳ್ಳೋಣವಾ. ಎ ಪ್ಲಸ್ ಆರ್ ಮೈನಸ್ ಬಿ ಫಸ್ಟ್ ಆಪ್ಷನ್. ಎ ಪ್ಲಸ್ ಬಿ ಆಗುತ್ತಲ್ವಾ, 2 + 3. ಇಲ್ಲಿ 5 - 3 ಆಗುತ್ತೆ, 6 - 3 ಆಗುತ್ತೆ. 8 - 4 is the one which is not possible. Trial and error method. So the answer is option D. 4 units and 8 units is the correct answer for it. Next one. A block of a certain mass is placed on a rough inclined plane at an angle 30 degree. The coefficient of static friction and kinetic friction between the blocks and the inclined plane are 0.6 and 0.5 respectively. Magnitude of the acceleration ಕೇಳಿದರೆ. ಓಕೆ, ನೋಡೋಣ ಎಷ್ಟಾಗುತ್ತೆ ಅಂತ. ಫಸ್ಟು ಐ ವಿಲ್ ಕನ್ಸಿಡರ್ ಅಬೌಟ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಅಲಾಂಗ್ ದಿಸ್ ಡೈರೆಕ್ಷನ್. ರಿಸಾಲ್ವ್ ಮಾಡ್ಕೋತೀನಿ, ಏಕೆಂದರೆ ಇದು ನಾರ್ಮಲ್ಲು ನನಗೆ ಹೀಗೆ ಬರುತ್ತೆ. ನಾರ್ಮಲ್ಲು ಮೂವ್ ಆಗ್ತಾ ಇದೆ, ವೆಯ್ಟು ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸಾರಿ, ವೆಯ್ಟು ಈ ಆ್ಯಂಗಲಲ್ಲಿ ಬರುತ್ತೆ, ಡಬ್ಲ್ಯೂ ಈ ಡೈರೆಕ್ಷನಲ್ಲಿ ಬರುತ್ತೆ. ಇಫ್ ಐ ರಿಸಾಲ್ವ್ ದ ಫ್ರಿಕ್ಷನಲ್ ಫೋರ್ಸ್ ಇಂಟು ದಿಸ್ ಆ್ಯಂಡ್ ದಿಸ್ ಕಾಂಪೊನೆಂಟ್, ನನಗೆ ಈ ಆ್ಯಂಗಲ್ ತೀಟಾ ಆದರೆ ಸೊ ದಿಸ್ ವಿಲ್ ಬಿ ಫ್ರಿಕ್ಷನಲ್ ಫೋರ್ಸ್ನೇ ರಿಸಾಲ್ವ್ ಮಾಡೋಣಂತೆ. ಐ ವಿಲ್ ಗೆಟ್ 1 ಕಾಂಪೊನೆಂಟ್ ಇನ್ ದಿಸ್ ಡೈರೆಕ್ಷನ್. ಸೊ ದ ನೆಟ್ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಎನ್ ಕಾಸ್ ಥೀಟಾ ಬರುತ್ತೆ. ಈಗ ಎನ್ನಿಗೆ ರಿಸಾಲ್ವ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಾನು ಎನ್ ಕಾಸ್ ಥೀಟಾ. ಎನ್ ಅಂದರೆ ಏನು? it will be mu s mg cos theta will be the component of the frictional force which is acting on me. So mu s ಕೊಟ್ಟಿದ್ದಾರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ 0.6 ಅಂತ. ಮಾಸ್ ಕೊಟ್ಟಿದ್ದಾರಾ? ಮಾಸ್ ಕೊಟ್ಟಿದ್ದಾರಾ? ಎಸ್, ಮಾಸ್ is block is on a rough horizontal surface. Magnitude of the acceleration of the block ಅಂತ ಕೊಟ್ಟಿದ್ದಾರೆ. ಎಮ್ ಜಿ ಹಾಗೆ ಇಟ್ಕೊಳ್ಳೋಣ. ಕಾಸ್ ಎಷ್ಟು? 30. ಕಾಸ್ 30 ಅಂದರೆ √3/2. √3/2 mg. ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಆಯಿತು. ಈಗ ಬಾಡಿ ಈಕ್ವಿಲಿಬ್ರಿಯಮಲ್ಲಿ ಇದೆ ಅನ್ನೋದಾದರೆ ಕೈನೆಟಿಕ್ ಫ್ರಿಕ್ಷನಿಗೆ ಬರ್ತೀನಿ, ವಿಚ್ ಈಸ್ mg sin ಥೀಟಾ ಈಕ್ವಲ್ ಟು sin 30. ಅಲ್ಲಿಗೆ mg/2 ಆಯಿತು. ದಿಸ್ ಈಸ್ ದ ಕೈನೆಟಿಕ್ ಫ್ರಿಕ್ಷನ್ನು. ಸೊ ಮೂವ್ ಆಗಬೇಕು ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ mg sin ಥೀಟಾ ಆಗುತ್ತೆ. ಇಲ್ಲಿ ನನಗೆ ಇದೆಷ್ಟು ಬಂತು? 0.3 √3 ಇಂಟು mg ಬಂತು ಸ್ಟ್ಯಾಟಿಕ್ ಫ್ರಿಕ್ಷನ್ನು. ಕೈನೆಟಿಕ್ ಫ್ರಿಕ್ಷನ್ ನನಗೆ mg/2 ಬಂತು. mg/2 is 0.5, whereas 0.3 ಇಂಟು √3 ವಿಲ್ ಬಿ ಗ್ರೇಟರ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಡಾಮಿನೇಟ್ ಮಾಡುತ್ತೆ. ಬಾಡಿ ವೋಂಟ್ ಮೂವ್ ಎಟ್ ಆಲ್. ಬಾಡಿ ವಿಲ್ ಬಿ ಅಟ್ ರೆಸ್ಟ್ ಇಟ್ ಸೆಲ್ಫ್. ರೈಟ್, ನೆಕ್ಸ್ಟ್ 18th one. A ceiling fan is rotating in a fixed position, axial as shown. Direction of the angular velocity ಕೇಳಿದ್ದಾರೆ. ಓಕೆ, ನೋಡಿ ಈ ಆಕ್ಸಿಸಲ್ಲಿ ರೊಟೇಟ್ ಆಗ್ತಾ ಇದೆ, ಹೀಗೆ ರೊಟೇಟ್ ಆಗ್ತಾ ಇದೆ, ಹೌದಾ? ರೊಟೇಟ್ ಆಗ್ತಾ ಇದೆ. ಇಟ್ ಈಸ್ ಮೇಲೆ ಆಕ್ಸಿಸ್ ಇರೋದು, ಇಟ್ ಈಸ್ ಝೆಡ್ ಆಕ್ಸಿಸ್ ಅಂತ ಹೇಳಿದ್ದಾನೆ. ದ ಆಂಗ್ಯುಲರ್ ವೆಲಾಸಿಟಿ ಒಮೇಗಾ ಯಾವ ಆಕ್ಸಿಸಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಒಮೇಗಾ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ರೊಟೇಷನ್ ಆಕ್ಸಿಸ್. ರೊಟೇಷನ್ ಆಕ್ಸಿಸ್ ಹಿಂಗಿದೆ. ಸೊ ಆಬ್ವಿಯಸ್ಲಿ ದ ಡೈರೆಕ್ಷನ್ ಆಫ್ ದ ಒಮೇಗಾ ವಿಲ್ ಬಿ ಇನ್ ನೆಗೆಟಿವ್ ಝೆಡ್ ಆಕ್ಸಿಸ್. ಮೈನಸ್ ಕೇಳಿರಲೇಬೇಕು. ಡೈರೆಕ್ಷನ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಅಲಾಂಗ್ ದ ನೆಗೆಟಿವ್ ಝೆಡ್ ಆಕ್ಸಿಸ್. ಐ ಆಮ್ ಗೋಯಿಂಗ್ ಟು ಯೂಸ್ ದ ಸ್ಕ್ರೂ ರೂಲ್ ಯೂಸ್ ಮಾಡ್ತೀನಿ. ಇದು ಝೆಡ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಎಕ್ಸ್ ವೈ ಪ್ಲೇನಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ಎಕ್ಸ್ ವೈ ಪ್ಲೇನಲ್ಲಿ ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಹೌದಾ?
XY plane ಇದೆ, direction of the angular velocity will be outward to it. Next, a body of mass 1 kg is suspended by a weightless string which passes over a frictionless pulley of mass 2 kg shown in the diagram. The mass is released from a height of 1.6 meter, okay, from the ground. With what velocity it will strike the ground ಅಂತ ಕೇಳಿಯಾನೆ. ಯಾವ ವೆಲಾಸಿಟಿಲಿ ಗ್ರೌಂಡಿಗೆ ಸ್ಟ್ರೈಕ್ ಆಗುತ್ತೆ? ಐ ವಿಲ್ ಯೂಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ, ರೈಟ್? ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ? mgh m1 ಅಂತ ತಗೋತೀನಿ, ಯಾಕೆಂದರೆ ಇದ್ರದ್ದು ಬೇರೆ ಮಾಸ್ ಕೊಟ್ಟಿಯಾನೆ, ಕೆಳಗಡೆದು ಬೇರೆ ಮಾಸ್ ಇದೆ. ಸೊ m1gh ಈಕ್ವಲ್ ಟು ಮೂವ್ ಆಗ್ತಿರೋದಿಲ್ಲಿ ಕೆಳಗಡೆ ಇರುವಂತಹ ಮಾಸು ಹಾಫ್ m1v² ಪ್ಲಸ್ ಹಾಫ್ I omega square, where I is the moment of inertia with which the roller will be moving around. ಕರೆಕ್ಟಾ? ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ I ಎಷ್ಟು ಅಂತ ಕೇಳಿದ್ರೆ ದ ಮೊಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ m2 r² mr² ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ ವಿಲ್ ಬಿ ಹಾಫ್ m1v² ಪ್ಲಸ್ ಹಾಫ್ m2 r²/2. ಒಮೆಗಾ ಈಸ್ v²/r² ಅಲ್ವಾ? ಸೊ v²/r². ಇದು ಕ್ಯಾನ್ಸಲ್ ಆಯಿತು. ಏನು ಕಾಮನ್ ತೆಗಿಬೋದು ನೋಡಿ? ಹಾಫ್ v² ಕಾಮನ್ ತೆಗೆದ್ರೆ ಐ ಹ್ಯಾವ್ ಲೆಫ್ಟ್ ವಿತ್ m1 ಪ್ಲಸ್ m2/2 ಇಷ್ಟು ಉಳ್ಕೋತು. ಕರೆಕ್ಟಾ? ನನಗೆ ವಿ ಬೇಕಾಗಿದೆ ಅಲ್ವಾ? ಇಲ್ಲಿ m1gh ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ, ಸಾಲ್ವ್ ಮಾಡೋಣ ಅಷ್ಟೇ. ಆ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 1 kg, ಗ್ರಾವಿಟಿ 10 ಅಂತ ತಗೋತೀನಿ, ಹೈಟ್ 1.6 ಈಕ್ವಲ್ ಟು ಇದನ್ನು ಹಾಗೆ ಇಂಡಿವಿಜುವಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಇಂಟು m1 ಈಸ್ 1, ವೆಲಾಸಿಟಿ ಕಂಡುಹಿಡಿಬೇಕು v² ಪ್ಲಸ್ ಹಾಫ್ m2 ಎಷ್ಟು ಕೊಟ್ಟಿದ್ದಾರೆ? 2 kg/2 ಇಂಟು v². ಇದು ಕ್ಯಾನ್ಸಲ್ ಆಯಿತು. ಹಾಫ್ ಪ್ಲಸ್ ಹಾಫ್ 1 ಆಯಿತು. ಸೊ v² ಈಕ್ವಲ್ ಟು 16, v ವಿಲ್ ಬಿ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಅಲ್ವಾ? ರೈಟ್, ನೆಕ್ಸ್ಟ್ ಒನ್. What is the value of acceleration due to gravity at a height equal to half the radius of the earth ಅಂತ ಕೇಳಿದರೆ ಇದೇ ಪ್ರಾಬ್ಲಮ್ ನಾವು ಮಾಡಿದ್ದೀವಿ ಕ್ಲಾಸಲ್ಲಿ. ಸೊ g' ಈಕ್ವಲ್ ಟು gr² ಡಿವೈಡೆಡ್ ಬೈ r ಪ್ಲಸ್ h ಹೋಲ್ ಸ್ಕ್ವೇರ್, ಹೌದಾ? ಸೊ at a height equal to half the radius, so gr² divided by r² plus r²/4 ಆಯಿತು. ಕರೆಕ್ಟ್? ಸಾರಿ, r ಪ್ಲಸ್ h, r ಪ್ಲಸ್ r/2 ಹೋಲ್ ಸ್ಕ್ವೇರ್ ಆಯಿತು, ಹೌದಾ? 3r/2 ಆಯಿತು. ಸೊ ದಿಸ್ ವಿಲ್ ಬಿ gr² ಡಿವೈಡೆಡ್ ಬೈ 9r²/4 ಆಗುತ್ತೆ. ಕ್ಯಾನ್ಸಲ್ ಆಯಿತು. r² you will be having 4/9 times r². 4/9 ಎಷ್ಟು ಬರುತ್ತೆ? 9 approximately 9 4s are 36, so 9 4s are 36, so you'll get 4.4 meter per second square. As 21st, a thick metal wire, density rho, length L, is hung from a rigid support. The increase in the length of the wire due to its own weight is okay, W equal to ಇದು mgl divided by 2 into a into y. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇನ್ಕ್ರೀಸ್ ಇನ್ ಲೆಂತ್ ಡ್ಯೂ ಟು ಇಟ್ಸ್ ಓನ್ ವೈಟ್. ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಇಟ್ಕೊಂಡು ಮಾಡ್ತೀನಿ. ಬ್ಯಾಲೆನ್ಸ್ ಆಗುತ್ತೆ ಎಲ್ಲಿ ಅಂತ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ, ಆಯಿತಾ? ಸೊ ಇಲ್ಲೇನಾಗುತ್ತೆ? ಯಂಗ್ಸ್ ಮಾಡ್ಯುಲಸ್ ಆಫ್ ದ ವೈರ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಬಗ್ಗೆ ಮಾತಾಡಿದ್ದಾರೆ, ರೈಟ್? ಡೆನ್ಸಿಟಿನ ನಾನು ಮಾಸ್ ಬೈ ವಾಲ್ಯೂಮ್ನ ನಾನು ಏರಿಯಾ ಇಂಟು ಲೆಂತ್ ಅಂತ ಬರಿತೀನಿ. ಆನ್ಸರ್ ಅದೆಲ್ಲೂ ಏರಿಯಾ ಇಲ್ಲ. ಏರಿಯಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾಸ್ ಬೈ ಡೆನ್ಸಿಟಿ ಇಂಟು ಲೆಂತ್ ಆಗುತ್ತೆ. ಸೊ ದಿಸ್ ಈಸ್ mgl ಡಿವೈಡೆಡ್ ಬೈ 2y ಇಂಟು ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಇಂಟು ಎಲ್. ಮಾಸು ಕ್ಯಾನ್ಸಲ್ ಆಯಿತು.
I'll be left with GL square by 2y. GL square, of course, rho GL square by 2y. Which option? Yes, option B will be the answer for this. Next one. Water flows at a horizontal pipe with a varying cross section at a rate of 0.314 meter cube per second. Velocity at a point where the radius of the pipe is 10 centimeter. Equation of continuity ಅಂತ ಹೇಳ್ತೀವಿ. A1 V1 equal to A2 V2. Right? A1 V1 ಕೊಟ್ಟಿದ್ದಾರೆ at a rate of 0.314 ಅಂತ. A2 ನಾನು ಏನು ಬರಿಬೋದು? pi r square into V2. So V2 will be equal to 0.314 divided by pi into 10 centimeter ಅಂದರೆ 10 power minus 1 ಆಗುತ್ತೆ whole square. Pi 3.141 cancel ಆಯಿತು. 10 power 2 which is 100 meter per second. ನೋಡಿ ಎಷ್ಟು ಸುಲಭ ಇದೆ. Next is 23rd one. A solid cube of mass m, temperature theta naught, heated with a constant rate. It becomes liquid at temperature theta 1 and vapor at temperature theta 2. S1 and S2 are the specific heats of the solid and the liquid respectively. LF and LV are the latent heats of fusion of vaporization and fusion and vaporization. Minimum energy ಕೇಳಿದ್ದೇನೆ. Okay. ನನಗೆ ಕ್ಯಾಲರಿಮೆಟ್ರಿ ಪ್ರಿನ್ಸಿಪಲ್ ಗೊತ್ತಿದೆ. ಹೀಟ್ ಲಾಸ್ ಬೈ ಎ ಬಾಡಿ ಈಸ್ ಈಕ್ವಲ್ ಟು ಹೀಟ್ ಗೇನ್ಡ್ ಬೈ ದ ಬಾಡಿ. ಸೊ ಮಿನಿಮಮ್ ಎನರ್ಜಿ ಫಸ್ಟ್ ಏನಾಗುತ್ತೆ, ಫಸ್ಟು ಬಾಡಿ ಅಬ್ಸಾರ್ಬ್ ಮಾಡಿಕೊಡುತ್ತೆ ಸ್ಪೆಸಿಫಿಕ್ ಹೀಟು. ಸೊ ಇಟ್ ಈಸ್ ಎಮ್ S1 ಥೀಟಾ 1 ಮೈನಸ್ ಥೀಟಾ ನಾಟ್ ಆಯಿತು. ನೆಕ್ಸ್ಟು ಅದಾದಮೇಲೆ ಅದು ಕನ್ವರ್ಟ್ ಆಗುತ್ತೆ, ಫ್ಯೂಷನ್ ಆಗಿರೋದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ವಾಟರ್ ವಿಲ್ ಅಬ್ಸಾರ್ಬ್ ಸರ್ಟನ್ ಎನರ್ಜಿ ಎಮ್ S2 ಥೀಟಾ 2 ಮೈನಸ್ ಥೀಟಾ 1, ಯಾಕೆಂದರೆ ಥೀಟಾ 1ಗೆ ಬಂದಿರುತ್ತೆ, ಇಲ್ಲಿ ಥೀಟಾ ನಾಟ್ ಇದೆ, ಹೌದಾ, ಪ್ಲಸ್ ಎಮ್ ಇಂಟು ಎಲ್ ವಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ಇಟ್ ಈಸ್ ಆಪ್ಷನ್ ಸಿ ವುಡ್ ಬಿ ದ ಆನ್ಸರ್. ಇಟ್ ಈಸ್ ನಥಿಂಗ್ ಬಟ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕ್ಯಾಲರಿಮೆಟ್ರಿ ಪ್ರಿನ್ಸಿಪಲ್ನ ಯೂಸ್ ಮಾಡಿದ್ದೀನಿ. Okay, 24th, when 1 mole of an ideal monatomic gas is taken through a series of cyclic process, work done. ನೋಡಿ ಇದನ್ನ ಸ್ಪೆಸಿಫಿಕ್ ಆಗಿ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ವಿ, ವರ್ಕ್ ಡನ್ ಈ ಥರ ಗ್ರಾಫ್ ಕೊಟ್ಟು ಎಲ್ಲರೂ ವರ್ಕ್ ಡನ್ ಕೇಳಿದ್ರು ಅಂದರೆ ಏನು ಮಾಡಿ, ಜಸ್ಟ್ ಕ್ಯಾಲ್ಕುಲೇಟ್ ದ ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳಿದ್ವಿ. ನಮ್ಗೆ ಇದೆಯಾ, ಇಲ್ಲೂ ಅದೇ ಕೆಲಸ ಮಾಡ್ತೀನಿ, ಏರಿಯಾ ಅಂಡರ್ ದ ಗ್ರಾಫ್ ಮಾಡ್ತೀನಿ. ದಟ್ ವಿಲ್ ಬಿ ದ ವರ್ಕ್ ಡನ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಾಗುತ್ತೆ 2V0, ಹೈಟು 2P0 ಆಯಿತು. ಸೊ ದಿಸ್ ವಿಲ್ ಬಿ 2P0 V0. ಐ ಥಿಂಕ್ ಸೇಮ್ ಒಂದು ಈಕ್ವೇಷನ್ನ ನಾವು ಮಾಡಿದ್ವಿ ಇನ್ ದ ಫಿಸಿಕ್ಸ್ ಮೆಟೀರಿಯಲ್. ನಾನು ಮಾಡಿರೋದ್ರಲ್ಲೂ ಇದೇ ಈಕ್ವೇಷನ್ ಇತ್ತು. ಸೊ ಜಸ್ಟ್ ಚೆಕ್ ಇಟ್ ಔಟ್. ಮೋಸ್ಟ್ ಪ್ರಾಬ್ಲಿ ಇದೇ ಗ್ರಾಫ್ ಅಂತ ಅನ್ಸುತ್ತಲ್ಲಿ. ನೆಕ್ಸ್ಟ್ ಒನ್, ದ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ಆಕ್ಸಿಜನ್, ರೇಷಿಯೋ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ಆಕ್ಸಿಜನ್. ಇದೇನು ಕೇಳಿಯಾನೆ, ಗಾಮಾ ಆಫ್ ಆಕ್ಸಿಜನ್ ಅಂತ ಕೇಳಿಯಾರೆ. ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂದರೆ ಗಾಮಾ. ಆಕ್ಸಿಜನ್ ಈಸ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್ ಅಲ್ವಾ. ಆಕ್ಸಿಜನ್ ಈಸ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್. ಡೈಅಟಾಮಿಕ್ ಮಾಲಿಕ್ಯೂಲಿಗೆ ಎಷ್ಟು? ಇಟ್ ಈಸ್ 1.41 ಬರುತ್ತೆ. 1.4. ನಾನೊಂದು ಟೇಬಲ್ ಬರೆಸಿದ್ದೆ. ಟೇಬಲಲ್ಲಿ ಮೊನೋಟಾಮಿಕಿಗೆ ಎಷ್ಟು, ಡೈಅಟಾಮಿಕಿಗೆ ಎಷ್ಟು, ಪಾಲಿಅಟಾಮಿಕಿಗೆ ಎಷ್ಟು ಅಂತ ಮಾಡಿ CP/CV ಹೇಗೆ ಕಂಡುಹಿಡಿಯೋದು ಅಂತ ಮಾಡಿದ್ವಿ. ಸೊ ಆನ್ ದಟ್ ಬೇಸಿಸ್ ಐ ಹ್ಯಾವ್ ಡನ್ ದಿಸ್. I have got the value as 1.41. Next one. For a particle executing SHM at mean position ಏನಾಗುತ್ತೆ, ವೆಲಾಸಿಟಿ 0 ಇರಲ್ಲ, ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಆಕ್ಸಿಲರೇಷನ್ ವಿಲ್ ಬಿ 0. ಆಪ್ಷನ್ ಬಿ, ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ಯಾಕೆ? ಫಾರ್ಮುಲಾ ಫಾರ್ ವೆಲಾಸಿಟಿ ಏನು? ಒಮೇಗಾ ಇಂಟು ರೂಟ್ ಆಫ್ A² ಮೈನಸ್ Y². ಮೀನ್ ಪೊಸಿಷನ್ Y0, ಒಮೇಗಾ ಇಂಟು ಎ ಆಗುತ್ತೆ. ಅದೇ ಆಕ್ಸಿಲರೇಷನ್ ಈಸ್ ಮೈನಸ್ ಒಮೇಗಾ ಸ್ಕ್ವೇರ್ Y, ಮೀನ್ ಪೊಸಿಷನಲ್ಲಿ 0 ಆಗುತ್ತೆ. ಕರೆಕ್ಟ್? That is 27th. A motorcyclist moving forward a huge cliff at a speed of 18 kmph. ವೆಲಾಸಿಟಿ ಮಾಡೋಣಂತೆ. ಇನಿಷಿಯಲ್ ವೆಲಾಸಿಟಿ U ಅಂತ ತಗೊಳ್ಳೋಣ, 18 kmph.
ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋತೀನಿ, ಇಟ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಹೌದಾ? ಬ್ಲೋಸ್ ಎ ಹಾರ್ನ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಎಫ್ ಈಕ್ವಲ್ ಟು 325 ಹರ್ಟ್ಸ್. ಇಫ್ ದ ಸ್ಪೀಡ್ ಆಫ್ ಸೌಂಡ್ ಈಸ್ ವೆಲಾಸಿಟಿ ಆಫ್ ಸೌಂಡ್ ಕೊಟ್ಟಿದ್ದಾರೆ 330 ಮೀಟರ್ ಪರ್ ಸೆಕೆಂಡ್ ಆದರೆ ನಂಬರ್ ಆಫ್ ಬೀಟ್ಸ್ ಹರ್ಡ್ ಪರ್ ಸೆಕೆಂಡ್. ಓಕೆ, ಇದು ಡಾಪ್ಲರ್ ಎಫೆಕ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಡಾಪ್ಲರ್ ಎಫೆಕ್ಟ್ ಪ್ಲಸ್ ಬೀಟಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಚೇಂಜ್ ಇನ್ ಫ್ರೀಕ್ವೆನ್ಸಿ ಫಸ್ಟ್ ಮಾಡ್ಕೊಳ್ಳೋಣ. ಚೇಂಜ್ ಇನ್ ಫ್ರೀಕ್ವೆನ್ಸಿ ಈಸ್ ಗಿವನ್ ಬೈ ಇನಿಷಿಯಲ್ ಫ್ರೀಕ್ವೆನ್ಸಿ ಇಂಟು ವಿ ಡಿವೈಡೆಡ್ ಬೈ ವಿ ಮೈನಸ್ ವಿ ನಾಟ್. ದಿಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಇದೆಷ್ಟು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ 325 ಇಂಟು 5 ಡಿವೈಡೆಡ್ ಬೈ 325 ಆಗುತ್ತೆ. I will be getting 5 hertz is the change in frequency. This change in frequency will be the number of beats heard per second, so that it will be 5 beats per second is the answer for this. Idu Doppler effect anta barutte. Change in the frequency of the sound due to the relative motion between the source and the observer anta aa principle use ಮಾಡ್ಕೊಂಡು ಬಂದಿರೋದು. This is also a ಕ್ವೈಟ್ ಆಫ್ ಔಟ್ ಆಫ್ ಸಿಲೆಬಸ್, ಬಟ್ ಡಾಪ್ಲರ್ ಎಫೆಕ್ಟ್ ಬೀಟ್ಸ್ ಕೇಳಿರೋದ್ರಿಂದ ಇದು ಸಿಲೆಬಸ್ಸಲ್ಲಿ ಇದೆ ಅಂತ ಆಗೋಗುತ್ತೆ. ಓಕೆ, ದ ಬಾಡಿ ಹ್ಯಾಸ್ ಎ ಚಾರ್ಜ್ -3.2, ನಂಬರ್ ಆಫ್ ಎಕ್ಸೆಸ್ ಎಲೆಕ್ಟ್ರಾನ್ಸ್ Q ಈಕ್ವಲ್ ಟು ಎನ್ ಇಂಟು ಇ, ಅಷ್ಟೇ ಅಲ್ವಾ? ಸೊ ಎನ್ ಈಕ್ವಲ್ ಟು ಕ್ಯೂ ಬೈ ಇ. ಕ್ಯೂ ಈಸ್ 3.2 ಇಂಟು 10⁻⁻⁶. ತುಂಬ ಸಿಂಪಲ್ ಆಗಿದೆ ನೋಡಿ. 1.6 ಇಂಟು 10⁻⁻19. ಆನ್ಸರ್ ವಿಲ್ ಬಿ 2 into 10 power 12. I have only one answer, which is 2 into 10 power 12. Actually 13 ಆಗಬೇಕು, 12 ಅಂತ ಕೊಟ್ಟಿದ್ದಾರೆ. ಸೊ ಒಂದ್ಸಲ ನೀವು ಕ್ವಶನ್ ಪೇಪರಲ್ಲಿ ಚೆಕ್ ಮಾಡಿ. 2 into 10⁻⁻19 ಮೇಲಕ್ಕೆ ಹೋದರೆ +19. ದಿಸ್ ಹ್ಯಾಸ್ ಟು ಬಿ ಗ್ರೇಸ್ ಮಾರ್ಕ್ ಸಿಗೋ ಸಾಧ್ಯತೆ ಇದೆ, ಏಕೆಂದರೆ ಇದು 12 ಆಗಲ್ಲ, 13 ಆಗಬೇಕು. ಆಪ್ಷನಲ್ಲಿ ಏನೋ ತಪ್ಪಿದೆ, ಅಥವಾ ನಾನು ಬರೆದಿರೋದು ತಪ್ಪಿರಬಹುದು. ಒಂದ್ಸಲ ನೀವು ಕ್ವಶನ್ ಪೇಪರ್ನ ಚೆಕ್ ಮಾಡಿ 13 ಇದೆಯಾ ಅಂತ. ನೆಕ್ಸ್ಟ್ ಒನ್, ಎ ಪಾಯಿಂಟ್ ಚಾರ್ಜ್ ಎ ಆಫ್ 10 microcoulomb, another charge 20 microcoulomb, kept at 1 meter apart. The electrostatic force on A due to B is F1, and the electrostatic force on B on A will be, obviously it is equal and opposite. ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ಸ್ಕೇಲಾರ್ ಫಾರ್ಮಲ್ಲಿ ಕೊಟ್ಬಿಟ್ಟಿದ್ದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಎರಡರದ್ದು ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿರೋದ್ರಿಂದ ದೇ ಆರ್ ರಿಪೆಲಿಂಗ್ ಈಚ್ ಅದರ್. ಇದು ಎಷ್ಟು ಅಪ್ಲೈ ಮಾಡುತ್ತೋ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ಲಿ ಅಷ್ಟೇ ಫೋರ್ಸನ್ನು ಇದು ಹಾಕುತ್ತೆ. F1 ಈಕ್ವಲ್ ಟು F2. ಇಫ್ ಯು ಹ್ಯಾವ್ ರಿಟರ್ನ್ ದಿಸ್ ಆಪ್ಷನ್, ಡಿ ಆಪ್ಷನ್ ಬರೆದಿದ್ರೆ ತಪ್ಪಾಗುತ್ತೆ, ಯಾಕೆಂದರೆ ಇಲ್ಲಿ ವೆಕ್ಟರ್ ಸಿಂಬಲಲ್ಲಿ ಕೊಟ್ಟಿದ್ದಾನೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಡೀಲಿಂಗ್ ವಿತ್ ಇಟ್. ಈ ಪ್ರಾಬ್ಲಮ್ನ ನಾವು ನಮ್ಮ ಕ್ಲಾಸಲ್ಲೂ ಮಾಡಿದ್ವಿ. ಎ ಫೋರ್ಸ್, ಎರಡು ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಆಫ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆಪೋಸಿಟ್ಲಿ ಡೈರೆಕ್ಟೆಡ್ ಅಂತಿತ್ತು. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಒನ್, ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 3 into 10⁵ ಈಸ್ ಆ್ಯಕ್ಟಿಂಗ್ ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ whose plane parallel to ZX axis, phi equal to EDS. ಅಷ್ಟೇ. ಈ ಕೊಟ್ಟಿದ್ದಾರೆ, ಎಷ್ಟಿದೆ? 3 into 10⁵. ಸಿಂಪಲ್ ಆಗಿದೆ. DS is length into breadth. ಸೊ 10 into 30 into 10⁻⁻4 ಬರಿತೀನಿ, ಯಾಕೆ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಎರಡು, ಹಾಗಾಗಿ. ಸೊ ಇಲ್ಲಿ 10⁻³ ಇಂಟು ಇಲ್ಲಿ 10⁵ ಇದೆ, ಇಲ್ಲಿ 10⁻⁴ ಇದೆ, 10⁻1 ಉಳ್ಕೊಳ್ಳುತ್ತೆ. 3 into 30 into 10 is 300, 300 into 3 is 900. ಸೊ 9000 ಬರುತ್ತೆ. 9 into 10⁻³ ಆಪ್ಷನ್ ಬಿ ಅಲ್ಲಿದೆ ಆನ್ಸರ್. ರೈಟ್. ನೆಕ್ಸ್ಟ್ ಒನ್, the total electric flux through a closed spherical surface of radius r enclosing a electric dipole of dipole moment 2aq ಅಂತ ಕೇಳಿದ್ದಾರೆ. ನೋಡಿ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಗಾಸ್ ಥಿಯರಮ್ ಹಾಕ್ತೀರಾ. ಇಲ್ಲಿ +q ಇದೆ, ಎಷ್ಟೋ ದೂರದಲ್ಲಿ -q ಇದೆ, ಹೌದಾ? ಇಲ್ಲೊಂದು ಇಮ್ಯಾಜಿನರಿ ಏರಿಯಾ ಹಾಕೋತೀರಾ ಗಾಸಿಯನ್ ಸರ್ಫೇಸು. ಸೊ φ equal to q by epsilon naught. What is the total charge?
Total charge plus q minus q cancel ಆಗೋಗುತ್ತೆ. I will get 0. So the total flux through the dipole will be always 0. ಈ ಕಾನ್ಸೆಪ್ಟ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. Yes, under electrostatic condition of a charged conductor, which among the following is true ಅಂತ ಕೇಳಿಯಾನೆ. Electric field on the surface of a charged conductor is sigma by epsilon naught ಆಗುತ್ತೆ. Sigma by 2 epsilon naught ಆಗಲ್ಲ. So first one is the wrong statement. The electric potential inside the charged conductor will never be equal to 0. ಇದು ತಪ್ಪಾಯಿತು. Any excess charge resides on the surface of the conductor. Yes, excess of charge will reside on the surface of the conductor. Charge resides only on the surface of the conductor ಅಂತ ಹೇಳಿದೀವಿ. So the answer is option C. Okay, the cube. Next one, a cube of 1 centimeter has 100 molecules, each having an induced dipole moment value ಕೊಟ್ಟಿದ್ದಾರೆ. In external electric field ಕೊಟ್ಟಿದ್ದಾರೆ. Electric susceptibility of the material chi equal to P divided by E. Okay, P ಕೊಟ್ಟಿದ್ದಾರೆ 0.2 into 10 power minus 6 divided by E ಎಷ್ಟಿದೆ 4. ಇದು ಒಂದು ಮಾಲಿಕ್ಯೂಲಿಗೆ ಆಯಿತು. ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್? ದೇರ್ ಆರ್ ಅರೌಂಡ್ 100 ಮಾಲಿಕ್ಯೂಲ್ಸ್ ಅಂತ ಹೇಳಿದ್ದಾನೆ. ಸೊ 100 ಇಂದ ಸಿಂಪ್ಲಿಫೈ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹ್ಯಾವ್ 5 ಆನ್ಸರ್ ಬರುತ್ತೆ. ಹೌದಾ? ಇಲ್ಲಿ ಇದನ್ನ 2 into 10 power minus 7 ಅಂತ ಬರಿತೀನಿ. 2 1 times 2 twice 0.5 into 10 power minus 5 ಆಯಿತು. ಸೊ ಐ ವಿಲ್ ಬಿ ಗೆಟಿಂಗ್ 5 into 10 power minus 6 ಬರಬೇಕು. 0.2 into 10 power minus 6 4 Newton per coulomb ಕೊಟ್ಟಿದ್ದಾರೆ. ವ್ಯಾಲ್ಯೂ ಎಲ್ಲಿ ಮಿಸ್ ಆಯಿತು? ಓಕೆ, ನಂಬರ್ ಈಸ್ ಆಲ್ಸೋ ದ ಸೇಮ್. ಓಕೆ, anyhow, so I am getting the value as 5 ಬರ್ತಾ ಇದೆ. So it can't be anything apart from 5. 10 power minus 6 ಇಲ್ಲಿ ಕ್ಯಾನ್ಸಲ್ ಆಗಬೇಕಲ್ಲಾರೋ. ಓಕೆ, 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟ್ರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ಇಂಟು 10 power minus 6 ಬರುತ್ತೆ. ಸೊ ಡಿನಾಮಿನೇಟರ್ 10 power minus 6 ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಬಿ ಗೆಟಿಂಗ್ 5. ರೈಟ್. A capacitor of 5 micro is charged to a battery of 10 volt. At an instant of time, potential difference across the capacitor is 4 volt. And the time rate of change of potential energy is 0.6. Time at which energy is stored in the capacitor at that instant. Energy ಕೊಟ್ಟಿದ್ದಾರೆ half CV square. ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಯಾಕೆಂದರೆ ಟೈಮ್ ಅಟ್ ವಿಚ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ 1/2 ಹಾಗೆ ಇದೆ. ಸಿನು ಏನು ಚೇಂಜ್ ಆಗಲ್ಲ. ಇದು 2V into dV/dt ಆಗುತ್ತೆ. ಕರೆಕ್ಟ್ ಅಲ್ವಾ? ವ್ಯಾಲ್ಯೂ ಮಾಡ್ತಾ ಹೋಗೋಣಂತೆ. ಈಗ ಕೆಪಾಸಿಟೆನ್ಸ್ ಎಷ್ಟಿದೆ? 5 ಮೈಕ್ರೋಫೆರಾಡು. ಇಲ್ಲಿ ಒಂದು 2 ಇದು ಕ್ಯಾನ್ಸಲ್ ಆಯಿತು. 5 into 10 power minus 6. ಇದು ಪೊಟೆನ್ಷಿಯಲ್ ಕೇಳಿದ್ದಾರೆ. dV/dt 0.6 ಕೊಟ್ಟಿದ್ದಾರೆ. ಸೊ 6 5s are 3 into 10 power minus 6 or 3 microwatt ಆಗುತ್ತೆ ಆನ್ಸರು. ರೈಟ್, 3 microwatt ಅಲ್ವಾ? ಸಿ ಇಸ್ 5, ವಿ ಎಷ್ಟು ಕೊಟ್ಟಿದ್ದಾರೆ? ಓಕೆ, ಕೆಪಾಸಿಟರ್ ಅವ್ರು ಏನು ಕೇಳಿರೋದು? ಎನರ್ಜಿ ಸ್ಟೋರ್ಡ್ ಎಟ್ ದಟ್ ಇನ್ಸ್ಟೆಂಟ್. ಓಕೆ, ವಿನು ಕೊಟ್ಬಿಟ್ಟಿದ್ದಾರೆ. ವಿನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 4 ಅಲ್ಲಿಗೆ 12 ಮೈಕ್ರೋವ್ಯಾಟ್ ಆಗುತ್ತೆ. ಓಕೆ, ಪವರ್ನೇ ಕೇಳಿರುವಂಥದ್ದು. ಓಕೆ, ನೆಕ್ಸ್ಟ್ 35th. E is the electric field inside a conductor whose material has conductivity rho, resistivity is sigma and resistivity rho. Current density is J. Correct relation ಕೇಳಿದ್ದಾರೆ. J equal to sigma E ನನಗೆ ಗೊತ್ತಿರೋದು. ಹೌದಾ? J equal to sigma E ಇದೆಯಾ? ಆಪ್ಷನ್ ನೋಡಿ. J equal to sigma E ಇಲ್ಲ, ಎಲ್ಲ E ಅಲ್ಲಿದೆ. ಸೊ E will be equal to J by sigma ಆಗುತ್ತಲ್ವ. 1 by sigma is rho into J. ಸೊ ಆಪ್ಷನ್ ಸಿ ಅಲ್ಲಿದೆ, rho into J. Of course they are vector quantities. ಸಿಂಪಲ್ ಆಗಿದೆ ಕ್ವಶನ್ ಇದು. 36th one.
Circuit shown, the end A is at potential V0, end B is grounded. Electric current indicated in the circuit. ಎಷ್ಟಿದೆ ಕರೆಂಟು ಅಂತ ಕೇಳಿದ್ದಾರೆ. ಓಕೆ, ತುಂಬ ಸಿಂಪಲ್ ಇದು. ಈ ಥರ ಕೊಟ್ಟಿದ್ರೆ ಈ ಥರದನ್ನು ನಾವು ಮಾಡಿದ್ವಿ ನೋಡಿ. ಇದು ವೀಟ್ಸ್ಟೋನ್ ಬ್ರಿಡ್ಜ್ ಆಗಲ್ವ ನೋಡಿ. ದಿಸ್ ವಿಲ್ ಬಿ ವೀಟ್ಸ್ಟೋನ್ ಬ್ರಿಡ್ಜ್, ಕರೆಕ್ಟ್. 5 ರೆಸಿಸ್ಟೆನ್ಸಸ್ ಇದೆ. ಈ ಎಲ್ಲ ರೆಸಿಸ್ಟೆನ್ಸು ಸೇಮ್ ಇರೋದ್ರಿಂದ 1 2 3 5 ರೆಸಿಸ್ಟೆನ್ಸ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮಧ್ಯದಲ್ಲಿರುವಂಥ ಒಂದು ರೆಸಿಸ್ಟೆನ್ಸ್ ಏನಾಗುತ್ತೆ, ಡಮ್ಮಿ ಆಗುತ್ತೆ. ಸೊ ಇಫ್ ನಾವು ಕ್ಲಾಸಲ್ಲಿ ಮಾಡಿದಾಗ ಹೇಳಿದ್ವಿ, ಇಫ್ ಇನ್ ಎ ವೀಟ್ಸ್ಟೋನ್ ಬ್ರಿಡ್ಜ್ ಇಫ್ ಯು ಹ್ಯಾವ್ ರೆಸಿಸ್ಟೆನ್ಸಸ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಗ್ತಿದೆ, ಈಕ್ವಲ್ ರೆಸಿಸ್ಟೆನ್ಸ್ ಇದೆ ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಆರ್ ಇಟ್ ಸೆಲ್ಫ್. ಅದೇ ಥರ ಇದರ ಎಫೆಕ್ಟಿವ್ ರೆಸಿಸ್ಟೆನ್ಸು 2R ಆಗುತ್ತೆ, ಬಿಕಾಸ್ ಎಲ್ಲ 2R ಇದೆ. ಸೊ ನೆಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ 3R ಆಗುತ್ತೆ ಎಫೆಕ್ಟಿವ್ ರೆಸಿಸ್ಟೆನ್ಸು. ಸೊ ಕರೆಂಟ್ ಕೇಳಿದರೆ V0 ಡಿವೈಡೆಡ್ ಬೈ 3R. ಆಪ್ಷನ್ ಡಿ, ರೈಟ್. 37th, the electric current flowing through a conductor varies with the time as shown in the diagram. Number of free electrons which flow through a given cross section of the conductor between the time interval 0 to 20 ಕೇಳಿದರೆ. ಓಕೆ, ಇಲ್ಲಿ ಕೊಟ್ಟಿರೋದು ಕರೆಂಟು, ಟೈಮು ನೋಡಿ. I equal to Q by T ನಾವು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ವಿ, ಗಮನ ಕೊಟ್ಟು ಕೇಳಿದರೆ ಗೊತ್ತಿರುತ್ತೆ. ಏನು ಅಂದರೆ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ವಿಲ್ ಆಲ್ವೇಸ್ ಗಿವ್ಸ್ ಯು ದ ಸಮ್ ಆರ್ ದ ಅದರ್ ಫ್ಯಾಕ್ಟರ್ ಅಂತ ಹೇಳಿದ್ವಿ. ಇಲ್ಲಿ ಏನು ಕೊಡುತ್ತೆ, I ಇಂಟು ಟಿ, ಕ್ಯೂ ಸಿಕ್ಬಿಡುತ್ತಲ್ವಾ ಏರಿಯಾಗೆ. ಸೊ ಕ್ಯೂ ಕಂಡುಹಿಡಿಯೋಣ, ಏರಿಯಾ ಅಂಡರ್ ದ ಗ್ರಾಫ್ ಕಂಡುಹಿಡಿಬೇಕು. ಏರಿಯಾ ಅಂಡರ್ ಗ್ರಾಫ್ ಕಂಡುಹಿಡಿದ್ರೆ ಕ್ಯೂ ಸಿಕ್ತು, ಕ್ಯೂ ಈಕ್ವಲ್ ಟು ಎನ್ ಇ ಹಾಕಿದ್ರೆ ನಂಗೆ ಸಿಕ್ಬಿಡುತ್ತೆ. ಓಕೆ, ಏರಿಯಾ ಅಂಡರ್ ದ ಗ್ರಾಫ್ ಎಷ್ಟಾಗುತ್ತೆ ನೋಡಿ, ಇದಿಷ್ಟಕ್ಕೂ ಏರಿಯಾ ಕಂಡುಹಿಡಿಬೇಕು. ಹೌದಾ, ಇಲ್ಲಿ ತನಕ 20 0 to 20 ಅಂತ ಕೊಟ್ಟಿದ್ದಾರೆ. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್ ಹೋಲ್ 0 to 20 ತನಕ. 0 to 20 ತನಕ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ಏನು ಮಾಡೋಣ, ಇದನ್ನ 3 ಪಾರ್ಟಾಗಿ ಡಿವೈಡ್ ಮಾಡ್ಕೋತೀನಿ. ಫಸ್ಟು ಇದು ಏರಿಯಾ 1 ಅಂತ ತೊಗೋತೀನಿ. ಏರಿಯಾ 1 ಎಷ್ಟಾಯಿತು ನೋಡಿ. ಓಕೆ, ಏರಿಯಾ 1 ಅಲ್ಲಿಗೆ ತೊಗೊಳಕ್ಕೆ ಇದನ್ನ 200 400 ಥರ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಮಧ್ಯದಲ್ಲೆಲ್ಲೋ ಕೊಟ್ಬಿಟ್ಟಿದ್ದಾನೆ, ಅಲ್ಲಿಗೆ ಇದು 100 ಅಂತ ಅಸ್ಯೂಮ್ ಮಾಡಿಕೊಳ್ಳೇಬೇಕು. 100 200 300 400 ಈಕ್ವಲ್ ಆಗಿರೋದ್ರಿಂದ. ಸೊ ಫಸ್ಟ್ ಏರಿಯಾ ವಿಲ್ ಬಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ, 100 ಇಂಟು 20. ಸೊ ದಿಸ್ ಈಸ್ 2000 ಪ್ಲಸ್ ನೆಕ್ಸ್ಟು ಇಲ್ಲೊಂದು ಪುಟಾಣಿ ಟ್ರಯಾಂಗಲ್ನ ತೊಗೋತೀನಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಈಸ್ 10, ಹೈಟ್ ಈಸ್ 200. ನೆಕ್ಸ್ಟು ಪ್ಲಸ್ ಇಲ್ಲಿ ಇರುವ ಈ ಒಂದು ಸ್ಕ್ವೇರ್ನ ತೊಗೋತೀನಿ, ಲೆಂತ್ ಇಂಟು ಬ್ರೆಡ್ತು. ಅಲ್ಲಿಗೆ 10 ಇಂಟು 20 ಮೈನಸ್ 10 ಇದು, ಪ್ಲಸ್ ಹೈಟ್ ವಿಲ್ ಬಿ ಒನ್ಸ್ ಅಗೇನ್ 200. ಓಕೆ, ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ 5 ಟೈಮ್ಸ್ ಇದು 1000 2000. ಸೊ ಎನ್ ಇಂಟು ಇ ವಿಲ್ ಬಿ ಈಕ್ವಲ್ ಟು 5000 ಬರುತ್ತೆ. ಮಿಲಿ ಆ್ಯಂಪಿಯರ್ ಇಲ್ಲಿದೆ, 10 ಪವರ್ ಮೈನಸ್ 3 ಹಾಕ್ತೀನಿ. ಸೊ ಎನ್ ವಿಲ್ ಬಿ ಈಕ್ವಲ್ ಟು 5000 ಇಂಟು 10 ಪವರ್ ಮೈನಸ್ 3 ಡಿವೈಡೆಡ್ ಬೈ ಇ. ಇ ಅಂದರೆ 1.6 ಇಂಟು 10 ಪವರ್ ಮೈನಸ್ 19. ಸೊ ಈ 5000 ಇಂಟು 10 ಪವರ್ ಮೈನಸ್ 3ಅಲ್ಲಿ ಇದಿಷ್ಟು ಕಳೆದ್ರೆ ನನಗೆ 5. 1 ಬೈ ಇ ಎಷ್ಟು, 1 ಬೈ ಇ ಈಸ್, ನೀವು ಮಾಡಿದ್ದೀರಾ ಹೌ ಮೆನಿ ಎಲೆಕ್ಟ್ರಾನ್ಸ್ ಮೇಕ್ 1 ಕೂಲಂಬ್ ಆಫ್ ಚಾರ್ಜ್ ಅಂತ ಕೇಳಿದ್ರೆ 6.25 ಇಂಟು 10 ಪವರ್ 18 ಅಂತ ಹೇಳ್ತೀವಿ, ಹೌದಾ. ಸೊ ಇಂಟು 6.25 ಇಂಟು 10 ಪವರ್ 18 ಆಗುತ್ತೆ. 6 5s 25, 25ಗಿನ್ನ ಜಾಸ್ತಿ ಬರಬೇಕು, 10 ಪವರ್ 18. ಸೊ ಅಲ್ಲಿಗೆ 3 ಪಾಯಿಂಟ್ ಸಮಥಿಂಗ್, 3.125 ಇಂಟು 10 ಪವರ್ 19 ಎಲೆಕ್ಟ್ರಾನ್ಸ್. ಆಪ್ಷನ್ ಎ ವುಡ್ ಬಿ ದ ಆನ್ಸರ್. ಸಿಂಪಲ್ ಆಗಿದೆ ಕ್ವಶನ್ಸ್ ಎಲ್ಲ. ಈ ಕ್ವಶನ್ನು ನಾವು ನಮ್ಮ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀವಿ. IV graph of a conductor of two different temperatures, 100 degree and 400 degree are as shown. The temperature coefficient of the resistance is about ಅಂತ ಕೇಳಿದ್ದೀವಿ. ಓಕೆ, ನಾನು ಸ್ಲೋಪ್ ತೊಗೋತೀನಿ. I by V ಸಿಕ್ತು ಸ್ಲೋಪ್, ಹೌದಾ. I by V is nothing but slope equal to tan theta. ಸೊ ಟ್ಯಾನ್ ಥೀಟಾ ಫಸ್ಟ್ ಕೇಸ್ಗೆ ಟ್ಯಾನ್ 45 ಆಯಿತು, 1 ಆಯಿತು. ಬಟ್ ಸ್ಲೋಪ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಲೋಪ್. ಸೊ R1 ಅಂತ ಅಂದ್ಕೊಳ್ಳೋಣ, R1 ಈಕ್ವಲ್ ಟು 1 ಓಮ್ ಆಯಿತು. ಅದೇ ಥರ R2 ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಸೆಕೆಂಡ್ ಕೇಸಿಗೆ ಎಷ್ಟು 45 ಆಯಿತು. ಈಗ ನೆಕ್ಸ್ಟ್ 30 ಡಿಗ್ರಿ ಇದೆ ಅಂದರೆ √3 ಬರುತ್ತೆ ಅಲ್ವಾ.
root 3, 1 by root 3. So root 3 ಆಯಿತು. So I need to calculate temperature coefficient alpha equal to R2 minus R1 divided by R1 T2 minus R2 T1. So R2 root 3 minus 1 divided by R1 temperature T2 ಎಷ್ಟು ಕೊಟ್ಟಿಯಾನೆ 400 minus root 3 into 100. Correct? So root 3 is 1.7, no? 1.7 minus 1.7 ಆಯಿತು. 1.7 into 100 170 ಆಗುತ್ತೆ. 400 minus 170 400 minus 170 230 ಆಯಿತು. ಸಿಂಪ್ಲಿಫೈ ಮಾಡ್ತೀನಿ. 0.7 by 230 ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 0.7 divided by 230 ಅಪ್ರಾಕ್ಸಿಮೇಟ್ಲಿ ನನಗೆ ಪರ್ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾನೆ. ಓಕೆ, 0.3 ಪಾಯಿಂಟ್ ಸಮಥಿಂಗ್ ಬರುತ್ತೆ ನನಗೆ. 3 ಪಾಯಿಂಟ್ ಸಮಥಿಂಗ್ ಇಂಟು 10 ಪವರ್ ಮೈನಸ್ 3 ಬರುತ್ತೆ per degree centigrade. ಇಲ್ಲಿ 3 into 10 power minus 3 ಇದೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಸಿಂಪ್ಲಿ ಯು ವಿಲ್ ಗೆಟ್ ದಿಸ್ ಆನ್ಸರ್. ನೋಡಿ ಏನಿಲ್ಲ, ಇದನ್ನ 7 into 10 power minus 1 ಅಂತ ಬರಿತೀನಿ. ಇದನ್ನು 2.3 into 10 power plus 2 ಅಂತ ಬರಿತೀನಿ. ಸೊ ಮೇಲಕ್ಕೆ ಬಂದರೆ minus 3 ಆಗುತ್ತೆ. ಸೊ ಮೈನಸ್ ನಂಗೆ ಎಲ್ಲ ಆನ್ಸರಲ್ಲೂ ಇದೆ. ಈಗ 7 by 2.3 ಎಷ್ಟು? 2 3s 6 ಅಲ್ವಾ, 3 ಪಾಯಿಂಟ್ ಸಮಥಿಂಗ್ ಹೋಗುತ್ತೆ ಅಷ್ಟೇ. ನೆಕ್ಸ್ಟ್ 38th one. Electric bulb of 60 watt 120 volt has to be connected on 200 volts. Resistance should be connected in series with the bulb so that the bulb glows properly. ಇದೇ ಥರ ಕ್ವಶನ್ ಒಂದು ಮಾಡಿದ್ದೀವಿ ನಾವು. Okay, let us calculate the resistance of the bulb. Resistance of the bulb ಕಂಡುಹಿಡಿಯೋಣಂತೆ. 60 equal to 120 into 120 divided by resistance of the bulb. 60 one time, 60 twice ಆಯಿತು. ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಎಷ್ಟಾಯಿತು? 240 ಓಮ್ ಆಯಿತು. ಈಗ ಇದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಕರೆಂಟ್ ವಿಲ್ ಬಿ ಈಕ್ವಲ್ ಟು ವಿ ಬೈ ಆರ್. ಹೌದಾ? ಎಷ್ಟು ಇರೋದು? ವಿ 60, ಆರ್ ಎಷ್ಟಿದೆ? 240. ಸಾರಿ, ವಿ ಕೂಡ ಐ ಆರ್, ವಿ ಕೂಡ ಐ ಬೈ ಆರ್. ಹೌದು. ಸೊ ನನಗಿದು ಕರೆಂಟ್ ಫ್ಲೋಯಿಂಗ್ ಥ್ರೂ ಕಂಡುಹಿಡಿಯೋದಕ್ಕೆ ವಿ ಎಷ್ಟು? ಅಪ್ಲೈಡ್ ವೋಲ್ಟೇಜು 120 ಡಿವೈಡೆಡ್ ಬೈ 240 ಹಾಫ್ ಆ್ಯಂಪಿಯರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ದ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಅನದರ್ ರೆಸಿಸ್ಟೆನ್ಸ್ ಆಲ್ಸೋ. ಅಂದರೆ ಇಲ್ಲಿ ಒಂದು ಬಲ್ಬ್ ಇದೆ, ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಹಾಕಬೇಕು ಸೊ ದಟ್ ಇಟ್ ವಿಲ್ ಆಪ್ರೇಟ್ ವೆಲ್ ವಿತ್ ಅಪ್ಲೈಡ್ ವೋಲ್ಟೇಜ್ ಆಫ್ 220 ವೋಲ್ಟ್ ಅಪ್ಲೈ ಮಾಡಿದ್ರೆ ಆಪ್ರೇಟ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ನನಗೆ ಕರೆಂಟ್ ಸಿಕ್ತು, ಟೋಟಲ್ ರೆಸಿಸ್ಟೆನ್ಸ್ ಹಾಕೋಣಂತೆ ಈಗ. ಸೊ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವಿಲ್ ಬಿ, ಈಗೇನಾಯಿತು? ವಿ ಈಕ್ವಲ್ ಟು ಐ ಇಂಟು ಆರ್ ಎಸ್ ಪ್ಲಸ್ ಆರ್ ಅಂತ ಬರಿಲ್ಲ. ಇದು ಆರು, ಇದು ಆರ್ ಎಸ್. ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಆರ್ ಬಿ ಅಂತ ತೊಗೊಂಡಿದ್ದೀವಿ. ಓಕೆ, ಆರ್ ಬಿ. ಅಪ್ಲೈಡ್ ವೋಲ್ಟೇಜ್ ಎಷ್ಟು? 220. ಕರೆಕ್ಟ್ ಅಲ್ವಾ? 220 ವೋಲ್ಟ್ ಕೊಟ್ಟಿದ್ದಾರೆ. ಕರೆಂಟ್ ಎಷ್ಟು? ಹಾಫ್. ಇದು 240 ಪ್ಲಸ್ ಆರ್. ಸೊ ದಿಸ್ ವಿಲ್ ಬಿ 440 ಈಕ್ವಲ್ ಟು 240 ಪ್ಲಸ್ ಆರ್ ಆಗುತ್ತೆ. ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವಿಲ್ ಬಿ 200 ಓಮ್. ಸೊ ಆಪ್ಷನ್ ಸಿ ವಿಲ್ ಬಿ ದ ಆನ್ಸರ್. ಕ್ವೈಟ್ ಎ ಸಿಂಪಲ್. ಈ ಥರ ಪ್ರಾಬ್ಲಮ್ನ ನಾವು ಮಾಡಿದ್ದೀವಿ, ಜ್ಞಾಪಿಸ್ಕೊಳ್ಳಿ ಒಂಚೂರು. ವೆನ್ ವಿ ಆರ್ ಡೂಯಿಂಗ್ ದ ಕ್ಲಾಸ್ ವಿ ಹ್ಯಾಡ್ ಡನ್ ದಿಸ್ ಸಾರ್ಟ್ ಆಫ್ ನ್ಯೂಮರಿಕಲ್ ಆಲ್ಸೋ. Right, this is completely out of syllabus. This is a deleted portion ಇಂದ ಬಂದಿರುವಂತಹ question. Experiment to determine the temperature variation of a resistance of a conductor. A wire X is immersed in a liquid. It is heated through an external agent. Meter bridge is used to determine the resistance of the coil X at a different temperature. Balancing point 0 and 100 degree ಇದ್ದಾಗ 50 and 60 centimeter ಇತ್ತಂತೆ. ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಎಸ್ 4 ಓಮ್ ಆದರೆ ಟೆಂಪ್ರೇಚರ್ ಕೊಯಿಫಿಷಿಯಂಟ್ ತುಂಬ ಹಿಂದೆನೇ ತೆಗೆದಾಕ್ಬಿಟ್ಟಿದ್ರು ಇದನ್ನ. ಎನಿವೆ ವಿ ವಿಲ್ ಡೂ ಇಟ್. ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು ಬ್ಯಾಲೆನ್ಸಿಂಗ್ ಕಂಡೀಷನ್ ಎಸ್ ಡಿವೈಡ್ ಬೈ 1 ಮೈನಸ್ ಎಲ್.
ಸೊ R1 ಕೊಟ್ಟಿದ್ದಾರೆ 4 ಓಮ್ ಅಂತ, R2 ಕೊಟ್ಟಿದ್ದಾರೆ 6 ಓಮ್ ಅಂತ. R1 R2 ಕಂಡುಹಿಡ್ಕೊಳ್ಳೋಣಂತೆ. R1 ನೋಡಿ 4, ಎಲ್ ಎಷ್ಟು ಫಸ್ಟ್ ಕೇಸಿಗೆ ಇಟ್ ಈಸ್ ಬ್ಯಾಲೆನ್ಸಿಂಗ್ ಎಟ್ 50 ಸೆಂಟಿಮೀಟರ್ ಡಿವೈಡ್ ಬೈ 100 ಮೈನಸ್ ಎಲ್ ಆಗುತ್ತಿದ್ದು. ಮೀಟ್ರಲ್ಲಿ ತೊಗೊಂಡ್ರೆ 1 ಮೈನಸ್ ಎಲ್ಲು, ಇಲ್ಲಾಂದರೆ 50/50. R1 4 ಬಂತು. ಅದೇ ಥರ R2 ವಿಲ್ ಬಿ 4 ಇಂಟು 60 ಡಿವೈಡೆಡ್ ಬೈ 40 ಬರುತ್ತೆ. 4 1s 4, 10 ಟೈಮ್ಸು ಇದು ಹೋಯಿತು. R2 6 ಓಮ್ ಬಂತು. ನಾವು ಯೂಸ್ ದ ರಿಲೇಷನ್ ಟೆಂಪ್ರೇಚರ್ ಕೊಯಿಫಿಷಿಯಂಟ್ ಕೇಳಿದರೆ R2 ಮೈನಸ್ R1 ಬೈ R1 T2 ಮೈನಸ್ R2 T1. ಸೊ R2 ಮೈನಸ್ R1 4 ಮೈನಸ್ 2, 4 ಮೈನಸ್ 6 ಮೈನಸ್ 4 2 ಆಯಿತು. R1 ಈಸ್ 4, ಟೆಂಪ್ರೇಚರ್ T2 ಎಷ್ಟಿದೆ 100 ಮೈನಸ್ 6 ಇಂಟು 0, ಹೌದಾ, ಯಾಕೆಂದರೆ 0 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ಬಿ 2 1 ಟೈಮ್ಸ್ 2 ಟ್ವೈಸ್ ಆಯಿತು. ಸೊ 1/200 ಅಥವಾ 10 ಪವರ್ ಮೈನಸ್ 2/2, 0.5 ಇಂಟು 10 ಪವರ್ ಮೈನಸ್ 2, 0.005 ಆಗುತ್ತೆ. ಆಪ್ಷನ್ ಸಿ ವುಡ್ ಬಿ ದ ಆನ್ಸರ್ ಫಾರ್ ದಿಸ್ ಅಲ್ವಾ. ನೆಕ್ಸ್ಟ್ ಒನ್, a moving electron produces, of course, both electric field and magnetic field. A stagnant electron, ರೆಸ್ಟಲ್ಲಿರೋ ಎಲೆಕ್ಟ್ರಾನ್ ಆಗಿದ್ದರೆ ಬರೀ ಎಲೆಕ್ಟ್ರಿಕ್ ಫೀಲ್ಡನ್ನು ಇಂಡ್ಯೂಸ್ ಮಾಡ್ತಾ ಇತ್ತು. ಮೂವಿಂಗ್ ಎಲೆಕ್ಟ್ರಾನ್ ಹ್ಯಾಸ್ ಎ ಕೆಪಾಸಿಟಿ ಟು ಇಂಡ್ಯೂಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಒನ್, a coil has 9 turns carrying a current produces a magnetic field B1 at the center. Now the coil is rewounded into 3 turns. Then the magnetic field at the center will be, okay, 9 turns ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರು ಫಾರ್ಮುಲಾ ಏನು, B1 ಈಕ್ವಲ್ ಟು μ0 NI ಡಿವೈಡೆಡ್ ಬೈ 2R, ಹೌದಾ. ದಿಸ್ ವಿಲ್ ಬಿ μ0 9 ಕೊಟ್ಟಿದ್ದಾರೆ, I ಹಾಗೆ ಇದೆ, ಡಿವೈಡೆಡ್ ಬೈ 2R ಅಂತ ತಗೊಳ್ಳೋಣ. ಈಗ ಸೆಕೆಂಡ್ ಕೇಸಿಗೆ B2 μ0 N2I ಡಿವೈಡೆಡ್ ಬೈ 2R ಆಗುತ್ತಾ. ಸೊ ಡಿವೈಡ್ ಮಾಡೋಣ, B1 by B2 ಮಾಡಿದ್ರೆ ನನಗೆ 9 ಬರುತ್ತೆ. B1 is 9 times of B2, or B2 will be equal to B1 by 9. Option A would be the answer. Right? Okay, particle of specific charge Q by M ಅಥವಾ E by M pi ಕೊಟ್ಟಿದ್ದಾರೆ. projected in origin towards a x-axis with a velocity ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, Z ಆಕ್ಸಿಸ್ ಅಲ್ಲಿದೆ. ಟೈಮ್, ದ ವೆಲಾಸಿಟಿ ಆಫ್ಟರ್ ಎ ಪಾರ್ಟಿಕಲ್ ಟೈಮ್ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಫಸ್ಟ್ ಟೈಮ್ ಪೀರಿಯಡ್ ಕಂಡುಹಿಡಿಯೋಣಂತೆ. ಟೈಮ್ ಪೀರಿಯಡ್ ಆಫ್ ದ ಪಾರ್ಟಿಕಲ್ ಈಸ್ ಗಿವನ್ ಬೈ 2πm ಡಿವೈಡೆಡ್ ಬೈ QB, ಹೌದಾ. 2πm ಡಿವೈಡ್ ಬೈ QB. ಸೊ 2πm/Q ಪೈ ಆಗುತ್ತೆ. 2π ಹಾಗೆ ಇದೆ. Q/m ಪೈ ಕೊಟ್ಟಿದ್ದಾರೆ, m/Q ಪೈ ಕೆಳಗೆ ಹೋಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, 2 ಇದೆ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಸ್, ಇದೆಷ್ಟು ಬಂತು, ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ, 1 ಬರುತ್ತೆ, ಹೌದಾ. 2π ಕ್ಯಾನ್ಸಲ್ ಆಯಿತು. 2πm Q/m ಪೈ ಇದೆ, ಇಲ್ಲಿ m/Q ಇದೆ. ಸೊ Q/m ಮಾಡಿದ್ರೆ 1/π ಆಗುತ್ತೆ. B is also given to be 2 value. ಸೊ ಟೈಮ್ ಪೀರಿಯಡ್ ಆಯಿತು. ನಾವು ದ ಟೈಮ್ ಆಫ್ಟರ್ ದ ಇಂಟರ್ವಲ್ ಎಷ್ಟು ಕೊಟ್ಟಿದ್ದಾನೆ, 1/12 ಸೆಕೆಂಡ್ ಅಂತ ಕೇಳಿದ್ದಾನೆ. ಅಲ್ಲಿಗೆ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ ಅಂದರೆ 1/12 ಸೆಕೆಂಡ್ ಅಂದರೆ ತೀಟಾ ಎಷ್ಟಾಯಿತು, ತೀಟಾ ವಿಲ್ ಬಿ ಈಕ್ವಲ್ ಟು 2π/12 ಆಯ್ತಲ್ವಾ, ವಿಚ್ ಈಸ್ ಈಕ್ವಲ್ ಟು 30 ಡಿಗ್ರಿ, π/3 ಆಯಿತು. ಅಲ್ಲಿಗೆ 30 ಡಿಗ್ರಿಯಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ಸೊ ವೆಲಾಸಿಟಿ ಕಾಂಪೊನೆಂಟ್ ಕಂಡುಹಿಡಿಯೋಣ. V ಈಕ್ವಲ್ ಟು Vx cos θ I cap ಪ್ಲಸ್ Vy sin θ J cap.
ಅಲ್ವಾ. ನಾವು ವಿ ಎಕ್ಸ್ ಎಕ್ಸ್ ಆ್ಯಕ್ಸಿಸಲ್ಲಿ 10 ಇದೆ. ಕಾಸ್ ಥೀಟಾ ಕಾಸ್ 30 is √3/2 into I cap plus sin theta will be half ಆಗುತ್ತೆ into 10 j cap. ಅಲ್ಲಿಗೆ ಎಷ್ಟಾಯ್ತಿದ್ದು 5√3 I cap plus 5 j cap ಇದೆಯಾ. 5√3 I cap √3 I cap plus j cap. Option D will be the answer. Next 44th one. The magnetic field at the center of a circular coil of a radius r, current I is 64 times the magnetic field at a distance x ಅಂತ ಕೇಳಿದ್ದಾರೆ. So magnetic field at the center is 64 times the magnetic field at a distance. Then the value of x ಕೇಳಿದ್ದಾರೆ. ನೋಡಿ BC magnetic field at the center ಫಾರ್ಮುಲಾ ಏನು, μ0/4π 2π Ni divided by r, which is equal to 64 times μ0/4π 2π Ni r square divided by r square plus x square whole to the power 3/2. μ0 Ni μ0/4π 2π Ni μ0/4π ಕ್ಯಾನ್ಸಲ್ ಆಯಿತು. ನನಗೆ ಉಳಿಯೋದು ಏನಿಲ್ಲಿ ಆರ್ ಕ್ಯೂಬ್. ಓಕೆ, ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಕ್ಯೂಬ್ ಈಕ್ವಲ್ ಟು 64 1/r ಕ್ಯೂಬ್ ಆಗುತ್ತೆ. ಹಾಂ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಈಕ್ವಲ್ ಟು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ಆರ್ ಕ್ಯೂಬ್ ಬೈ 64 ಆಯಿತು. ಕ್ಯೂಬ್ ರೂಟ್ ತೆಗಿಯೋಣಂತೆ. ಕ್ಯೂಬ್ ರೂಟ್ ತೆಗೆದ್ರೆ ಏನು ಉಳಿತು, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್ ಹಾಫ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 64ದು ಕ್ಯೂಬ್ ಎಷ್ಟು ಅಂದರೆ 4. ಕರೆಕ್ಟ್ ಅಲ್ವಾ? ರೈಟ್. ಸೊ ನೌ ಲೆಟ್ ಅಸ್ ಸಾಲ್ವ್ ಇಟ್. ಇಲ್ಲಿ ಕ್ಯಾಲ್ಕುಲೇಷನ್ ಸರಿ ಹೋಯ್ತಾ ನೋಡಿ. 64 ಆರ್ ಕ್ಯೂಬ್ ಬರುತ್ತೆ, ಸಾರಿ ಇಲ್ಲಿ ಚೂರು ಮಿಸ್ಟೇಕ್ ಆಯಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂಚೂರು ತಪ್ಪಾಯಿತು. ಈಗ ಏನೇನು ಉಳೀತು ಬರ್ಕೊಂಡ್ಬಿಡ್ತೀನಿ ನೋಡಿ. 1/r ಈಕ್ವಲ್ ಟು 64 ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಇದು ಈ ಕಡೆಗೆ ಬಂದರೆ 64 ಆರ್ ಕ್ಯೂಬ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಬರುತ್ತೆ. ನಾವು ಈಗ ಕ್ಯೂಬ್ ರೂಟ್ ತೆಗಿತೀನಿ. ಕ್ಯೂಬ್ ರೂಟ್ ತೆಗೆದ್ರೆ 4r ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸ್ಕ್ವೇರ್ ಮಾಡ್ತೀನಿ, 16r ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, 15r ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಈಕ್ವಲ್ ಟು ರೂಟ್ 15 ಟೈಮ್ಸ್ ಆರ್. ಆಪ್ಷನ್ ಡಿ ವಿಲ್ ಬಿ ದ ಆನ್ಸರ್. Right. Next one. Magnetic hysteresis is exhibited by dash material. It is ferromagnetic material ಮಾತ್ರ ಹಿಸ್ಟರಿಸಿಸ್ನ ಎಕ್ಸಿಬಿಟ್ ಮಾಡೋ ಅಂಥದ್ದು. ಇದೊಂದು ಥರ ಔಟ್ ಆಫ್ ಸಿಲೆಬಸ್, ಬಟ್ ದೆನ್ ಆಲ್ಸೋ ಇಟ್ ಈಸ್ ವಿತಿನ್ ದ ಸಿಲೆಬಸ್ ಥರ ಆಗೋಗಿದೆ. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಫ್ Mg ಮೆಗ್ನೀಷಿಯಮ್ ಅಟ್ 300 ಕೆಲ್ವಿನ್ ಕೊಟ್ಟಿದ್ದಾರೆ. ಸಸೆಪ್ಟಿಬಿಲಿಟಿ ಅಟ್ 200 ಕೆಲ್ವಿನಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. Curie temperature, chi is inversely proportional to temperature ಆಗುತ್ತೆ. ಎರಡು ಇಕ್ವೇಷನ್ ಹಾಕ್ತೀನಿ. ಒಂದು ಸಸೆಪ್ಟಿಬಿಲಿಟಿ 300 ಇದ್ದಾಗ ಎಷ್ಟು, 200 ಇದ್ದಾಗ ಎಷ್ಟು. ಸೊ chi2 by chi1 ಈಕ್ವಲ್ ಟು T1 by T2. ಹೌದಾ? chi2 ಕಂಡುಹಿಡಿಬೇಕು. ಸೊ chi2 ಈಕ್ವಲ್ ಟು chi1 ಕೊಟ್ಟಿದ್ದಾರೆ ಎಷ್ಟಿದೆ, 1.2 ಇಂಟು 10⁻⁻5 ಇಂಟು T1 300/200. ಸೊ 3/2 1.5 ಬರುತ್ತೆ. 1.5 ಇಂಟು 1.2 1.8 ಬರುತ್ತೆ. ಕರೆಕ್ಟ್. 1.8 ಇಂಟು 10⁻⁻5. ಯಾಕಂದ್ರೆ ಆನ್ಸರ್ 10⁻⁻5 ಅಲ್ಲೇ ಇರೋದ್ರಿಂದ 1.8 ಬರಲೇಬೇಕು.
Next one, uniform magnetic field of field strength B equal to 2 millitesla exists vertically downward. These magnetic field lines passes through a closed surface as shown in the diagram. The closed surface consists of a hemisphere S1, a right circular cone S2, and then the magnetic flux through S1 and S2 are related by anta keliyare. Okay, flux entering should be equal to flux leaving alva. ಎಷ್ಟು ಎಂಟ್ರ್ ಆಗುತ್ತೆ ಅಷ್ಟು ಹೊರಡಲೇಬೇಕು. ಎಂಟ್ರಿಂಗ್ನ ನೆಗೆಟಿವ್ ತೊಗೋತೀವಿ, ಎಕ್ಸಿಟಿಂಗ್ನ ಪಾಸಿಟಿವ್ ತೊಗೋತೀವಿ. ಎಂಟರಿಂಗ್ ನೆಗೆಟಿವ್ ಇರೋದೇ ಒಂದು ಆಪ್ಷನ್, ಎರಡು ಆಪ್ಷನ್ ಇದೆ. ಸೊ ಅಲ್ಲಿಗೆ ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಇಲ್ಲ. ಈಗ ಫ್ಲಕ್ಸ್ ಕಂಡುಹಿಡಿಯೋಣ. ಫ್ಲಕ್ಸ್ ಈಕ್ವಲ್ ಟು ಏನು? ಎನ್ ಬಿ ಎ ಕಾಸ್ ಥೀಟಾ. ಸೊ ಎನ್ ಒಂದೇ ಇರೋದ್ರಿಂದ ಬಿ ಎ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ 2 × 10⁻³ ಏರಿಯಾ ಸರ್ಕ್ಯುಲರ್ದು ರೇಡಿಯಸ್ ಕೊಟ್ಟಿದ್ದಾರೆ π × r². r² will be 100/π ಆಯಿತು, which you will get it as 200 × 10⁻³ ಅಥವಾ 20 ಮೈಕ್ರೋವೆಬರ್ ಬರಬೇಕು. ಆಪ್ಷನ್ ಎ ವಿಲ್ ಬಿ ದ ಆನ್ಸರ್ ಫಾರ್ ಇಟ್. ಏಕೆಂದರೆ ಆಪ್ಷನ್ ಸಿ ಡಿ ಅಲ್ಲಿ 40 ಬಂದಿದೆ. ಸೊ ಆಪ್ಷನ್ ಎ ವಿಲ್ ಬಿ ದ ಆನ್ಸರ್. Okay, in the given diagram, a conducting ring of certain resistance is falling down towards the current carrying straight long conductor. Then ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಂಡ್ಯೂಸ್ಡ್ ಕರೆಂಟ್ 0 ಅಂತೂ ಖಂಡಿತ ಸಾಧ್ಯ ಇಲ್ಲ, ಯಾಕೆಂದರೆ ಕರೆಂಟಿನ ಡೈರೆಕ್ಷನ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಇಂಡ್ಯೂಸ್ ಕರೆಂಟ್ 0 ಆಗಲ್ಲ. ಇಂಡ್ಯೂಸ್ ಕರೆಂಟ್ ಇಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್, ಎರಡರಲ್ಲಿ ಒಂದಾಗಬೇಕು. ಸೊ ಐ ವಿಲ್ ಬಿ ಯೂಸಿಂಗ್ ದ ಇದು ಏನೋ ನಾನು ಫ್ಲೆಮಿಂಗ್ಸ್ ರೂಲ್ನ ಯೂಸ್ ಮಾಡಿದ್ರೆ, ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿದ್ರೆ, ದಿಸ್ ಈಸ್ ದ ವೆಲಾಸಿಟಿ. ಹೌದಾ? ರಿಂಗ್ ಆಫ್ ಸರ್ಟನ್ ರೆಸಿಸ್ಟೆನ್ಸ್ ಫಾಲಿಂಗ್ ಟುವರ್ಡ್ಸ್ ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಸೊ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈ ಡೈರೆಕ್ಷನಲ್ಲಿ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪ್ಲೇನಲ್ಲಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ ಇದಕ್ಕೆ, ಅಲ್ಲಿಗೆ ವೈ ಆಕ್ಸಿಸ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡು ವೈ ಆಕ್ಸಿಸ್ ಆಯಿತು. ಆಯಿತಾ? ಕರೆಂಟ್ ಹಿಂಗೆ ಹೋಗ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಝೆಡ್ ಆಕ್ಸಿಸ್ ಆಯಿತು. ವೆಲಾಸಿಟಿ ಒಂದು ಆಕ್ಸಿಸಲ್ಲಿ ಬರ್ತಾ ಇದೆ. ಸೊ ಅಕಾರ್ಡಿಂಗ್ ಟು ದ ರೂಲ್ ಹಾಕಿದ್ರೆ ಐ ವಿಲ್ ಗೆಟ್ ಇಟ್ ಇಸ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರುತ್ತೆ. ನೋಡಿ ಇಲ್ಲೇ ಬಂದ್ಬಿಡ್ತಲ್ಲ ಕ್ಲಾಕ್ ವೈಸ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಕ್ಲಾಕ್ ವೈಸ್. ಇಲ್ಲೂ ವೈರಲ್ಲೂ ಕ್ಲಾಕ್ ವೈಸ್ ಡೈರೆಕ್ಷನ್ ಇಂಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, an induced current of 2 ampere flows through the coil. Resistance of the coil 10 ohm. What is the change in magnetic flux linked with it ಅಂತ ಕೊಟ್ಟಿದ್ದಾರೆ. E equal to d∅/dt, change in flux. ನನಗೆ E equal to IR ಅಂತ ಬರಿಬೋದಲ್ವಾ. IR equal to d∅/dt. ಸೊ ಇದು 2 × 10 equal to d∅/dt. ಸೊ 20 ವೆಬರ್ ಇದೆಯಾ ಆನ್ಸರು? ಓಕೆ, ಬರೀ d∅ ಕಂಡುಹಿಡಿಬೇಕು. d∅ ವಿಲ್ ಬಿ 20 × dt. ಟೈಮ್ ಕೊಟ್ಟಿದ್ದಾರೆ 1 milli second ಅಂತ. 1 milli is 10⁻³ ಅಲ್ಲಿಗೆ 0.2 ಆಯಿತು ಆನ್ಸರು. 20 × 10⁻³ ಅಲ್ವಾ? ಸೊ 20 × 10⁻³ is nothing but 0.2 × 10⁻² ಆಗಲ್ವಾ? ಸಾರಿ, 0.2 ಅಲ್ಲ, 2 × 10⁻². ದಿಸ್ ವಿಲ್ ಬಿ 2 × 10⁻². Next, a square loop of side length A has moving away from the infinitely long current carrying conductor with a constant speed v as shown. X be the instantaneous distance between the long conductor and side AB. Mutual induction between the loop with respect to time ಗ್ರಾಫ್ ಯಾವುದು ಆಗುತ್ತೆ ಅಂತ ಕೇಳಿದ್ದಾರೆ. ನನಗೆ ಫಾರ್ಮುಲಾ ಏನು ಮ್ಯೂಚುವಲ್ ಇಂಡಕ್ಷನ್ಗೆ? M = μ0 μr n1 n2. n1 and n2 are the number of turns. A I of course divided by length. ಇಲ್ಲಿ ವಾಟ್ ವರ್ಸಸ್ ವಾಟ್ ಗ್ರಾಫ್ ಕೇಳಿರೋದು, ಮ್ಯೂಚುವಲ್ ಇಂಡಕ್ಷನ್ ವಿತ್ ಟೈಮ್ ಕೇಳಿರುವಂಥದ್ದು. ಸೊ ಮ್ಯೂಚುವಲ್ ಇಂಡಕ್ಷನ್ ವಿತ್ ಟೈಮ್, ಇಲ್ಲಿ ಎಲ್ಲೂ ಟೈಮ್ ಫ್ಯಾಕ್ಟರ್ ಇಲ್ಲವೇ ಇಲ್ಲ ಅಲ್ವಾ? ಸೊ ಎಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಆಗಿರೋದ್ರಿಂದ ಆಪ್ಷನ್ ಸಿ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್,
ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಇಸ್ ಬೆಟರ್ ಸೆಲೆಕ್ಟೆಡ್ ಫಾರ್ ಎನ್ LCR ಸೀರೀಸ್ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ. ತುಂಬ ಸಿಂಪಲ್ಲು. LCR ಸೀರೀಸ್ ಸರ್ಕ್ಯೂಟ್ ಕಾಂಬಿನೇಷನ್ ಕಮ್ಯುನಿಕೇಷನ್ನಲ್ಲಿ ಅಂತ ಕೇಳಿರೋದ್ರಿಂದ ರೆಸನೆಂಟ್ ಫ್ರೀಕ್ವೆನ್ಸಿ ಆಗುತ್ತೆ. ರೆಸನೆಂಟ್ ಫ್ರೀಕ್ವೆನ್ಸಿಗೆ Z = R ಆಗಬೇಕು. R ಯಾವುದಕ್ಕೆ ಮಿನಿಮಮ್ ಇದೆ ದಟ್ ವಿಲ್ ಬಿ ಬೆಟರ್. ಸೊ ಇಲ್ಲಿ 20, 25, 25, 15 ಇದೆ. ಐ ವಿಲ್ ಗೋ ವಿತ್ ದ 15 ಬಿಕಾಸ್ ಆ್ಯಸ್ ಮಿನಿಮಲ್ ಆ್ಯಸ್ ಪಾಸಿಬಲ್ ಇರಬೇಕು ದ ವ್ಯಾಲ್ಯೂ ಆಫ್ R. ಯಾಕೆಂದರೆ ರೆಸನೆಂಟ್ ಆಗಬೇಕು ಅಂದರೆ XC ವಿಲ್ ಬಿ ಈಕ್ವಲ್ ಟು XL, Z ವಿಲ್ ಬಿ ಈಕ್ವಲ್ ಟು R ಆಗುತ್ತೆ. ಇದು ಕಾನ್ಸೆಪ್ಚುಯಲ್ ಕ್ವಶನ್ನು. LCR ಸೀರೀಸ್ ಸರ್ಕ್ಯೂಟಲ್ಲಿ ಓನ್ಲಿ ಕೆಪಾಸಿಟೆನ್ಸ್ ಈಸ್ ವೇರಿಡ್. ರಿಸಲ್ಟಿಂಗ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಹೇಗಾಗುತ್ತೆ? ಕೆಪಾಸಿಟೆನ್ಸ್ ವೇರಿ ಆಗ್ತಾ ಇದೆ ಅಂದರೆ XC ವಿಲ್ ಬಿ 1/ωc. ಅಲ್ಲಿಗೆ ಡಿನಾಮಿನೇಟ್ರಲ್ಲಿದೆ ಒಮೇಗಾ. ಸೊ XC ಜಾಸ್ತಿ ಆಗ್ತಾ ಹೋಗುತ್ತೆ, C ಜಾಸ್ತಿ ಆಗ್ತಾ ಹೋದಂಗೆ ನೋಡಿ ಒಮೇಗಾ ಇಂಟು C ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ, so omega is inversely proportional to C. It has to decrease. Option C will be the answer for it. Resonant condition ಅಂತ ಕೊಟ್ಟಿರೋದ್ರಿಂದ. ನೆಕ್ಸ್ಟ್ ನೋಡ್ತಿದ್ದಂಗೆ ಸ್ವಲ್ಪ ಗಾಬರಿ ಆಗುತ್ತೆ. ಕ್ವಶನ್ ಆಗಿದೆ, ದ ಫಿಗರ್ ಶೋಸ್ ದ ವೇರಿಯೇಷನ್ ಆಫ್ R, XL, XC ವಿತ್ ಫ್ರೀಕ್ವೆನ್ಸಿ ಇನ್ LCR ಸರ್ಕ್ಯೂಟ್. ಯಾವ ಪಾಯಿಂಟಲ್ಲಿ ಕೆಪಾಸಿಟಿವ್ ಅಂತ ಕೇಳಿದರೆ, at which point it is capacitive. Capacitive ಅಂದರೆ XC. What frequency point is the circuit capacitive? Okay. XL equal to XC ಈ ಪಾಯಿಂಟಲ್ಲಿ ಆಗುತ್ತೆ, B ಆಗಲ್ಲ ಯಾಕೆಂದರೆ B ಪಾಯಿಂಟಲ್ಲಿ ರೆಸನೆಂಟ್ ಆಗುತ್ತೆ. ನೆಕ್ಸ್ಟ್ ಡಿಗೆ ಬಂದರೆ ನೋಡಿ R ಜಾಸ್ತಿ ಇದೆ, ಪಾಯಿಂಟ್ ಡಿ ಕಂಪೇರ್ ಮಾಡಿದ್ರೆ ಇಲ್ಲಿ ದ ವ್ಯಾಲ್ಯೂ ಆಫ್ R ಈಸ್ ಮೋರ್, ಹಾಗಾಗಿ ಪಾಯಿಂಟ್ ಡಿನೂ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಎಗೆ ಬರ್ತೀನಿ. ಪಾಯಿಂಟ್ ಎ ಅಲ್ಲಿ ವ್ಯಾಲ್ಯೂ ಆಫ್ ದ ಕೆಪಾಸಿಟೆನ್ಸ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇಟ್ ಈಸ್ ವೆರಿ ಹೈ ಅಲ್ವಾ. ಸೊ ಆಪ್ಷನ್ ಎ ವಿಲ್ ಬಿ ದ ಮೀನ್ಸ್ ದ ಕರ್ವ್ ಅಟ್ ದ ಪಾಯಿಂಟ್ ಎ ವಿಲ್ ಬಿ ದ ಆನ್ಸರ್ ಫಾರ್ ಇಟ್. ದ ಪಾಯಿಂಟ್ ಎ ಅಲ್ಲಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 54. Electromagnetic waves incident normally on a perfectly reflecting surface having the surface area A. I is the intensity of the incident electromagnetic radiation. C is the speed of light in vacuum. The force exerted by the electromagnetic wave in the reflecting on the reflecting surface. This is one of the standard formula. F equal to 2IA divided by C. 2IA divided by C will be the standard value for this. Okay, final image found by an astronomical telescope ಏನಾಗಿರುತ್ತೆ? ಆಬ್ವಿಯಸ್ಲಿ ಇಟ್ ವಿಲ್ ಬಿ ಎ ವರ್ಚುವಲ್ ಇಮೇಜ್ ಬರುತ್ತೆ. ಟೆಲಿಸ್ಕೋಪಲ್ಲಿ ಇನ್ವರ್ಟೆಡ್ ಮ್ಯಾಗ್ನಿಫೈ ಸಿಕ್ಕಾಬಟ್ಟೆ ಆಗಿರುತ್ತೆ. ಸೊ ಇಟ್ ಈಸ್ ಆಪ್ಷನ್ ಡಿ, ಕ್ವೈಟ್ ಎ ಡೈರೆಕ್ಟ್ ಒನ್. ನೆಕ್ಸ್ಟ್, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ is equal to angle of the prism for an equilateral prism. Then the speed of the light, angle of minimum deviation is equal to angle of the prism. So ಅಲ್ಲಿಗೆ n equal to sin of a plus d by 2, 60 plus 60 by 2 divided by sin 60 by 2. ಹೌದಾ? That will be equal to sin 60 divided by sin 30 ಆಗುತ್ತೆ. sin 60 is root 3 by 2, sin 30 is half. ಕ್ಯಾನ್ಸಲ್ ಆಗಿ ಎನ್ ರೂಟ್ 3 ಬಂತು. ಕರೆಕ್ಟಾ? ಎನ್ ಅಂದ್ರೇನು? ಸಿ ಬೈ ವಿ ಈಕ್ವಲ್ ಟು ರೂಟ್ 3. ವೆಲಾಸಿಟಿ ಕೇಳಿದರೆ ವಿ ಈಕ್ವಲ್ ಟು ಸಿ ಬೈ ರೂಟ್ 3. ಸಿನ ನಾನು 3 ಇಂಟು 10 ಪವರ್ 8ನ ರೂಟ್ 3 ಇಂಟು ರೂಟ್ 3 ಇಂಟು 10 ಪವರ್ 8 ಅಂತ ಬರಿಬೋದು, ಡಿವೈಡ್ ಬೈ ರೂಟ್ 3. ಸೊ ರೂಟ್ 3 ಇಂಟು 10 ಪವರ್ 8 ವಿಲ್ ಬಿ ದ ಆನ್ಸರ್. ರೈಟ್, ಸ್ಪೆರಿಕಲ್ ಸರ್ಫೇಸ್ಗೆ ಬಂದಿರೋ ಫಾರ್ಮುಲಾ. A luminous object O is placed at a distance 2r from a spherical boundary separating two transparent media n1 and n2. ವ್ಯಾಲ್ಯೂ ಕೊಟ್ಟಿದ್ದಾರೆ. R is the radius of curvature. n1 ಕೊಟ್ಟಿದ್ದಾರೆ, n2 ಕೊಟ್ಟಿದ್ದಾರೆ, r ಕೊಟ್ಟಿದ್ದಾರೆ. ಇಮೇಜ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾರೆ. ಸ್ಪೆರಿಕಲ್ ಸರ್ಫೇಸ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ n2 by v minus n1 by u, n2 minus n1 divided by r. ಸೊ n2 ಇಮೇಜ್ ಫಾರ್ಮ್ ಆಗ್ತಾ ಇರೋ ಮೀಡಿಯಮ್ಮು 3/2. ಹೌದಾ? 3/2 by v ಮೈನಸ್ ಆಫ್ 4/3 ಆಫ್ 10 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್?
2r ಅಂತ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ -2r, ಯಾಕೆಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು n2 3/2 -4/3 ಡಿವೈಡ್ ಬೈ r. ಸೊ ಸಿಂಪ್ಲಿಫೈ ಮಾಡೋಣ. 3/2v ಈಕ್ವಲ್ ಟು 3/2 -4/3 ಇದೆ ಇಲ್ಲಿ. ಸೊ ಇಲ್ಲಿ ಮಾಡ್ತೀನಿ 3/2 -4/3. ಸೊ 6 ವಿಲ್ ಬಿ ದ LCM. 6 LCM ತೆಗೆದ್ರೆ ಇಲ್ಲಿ 9 - 8 ಆಗುತ್ತೆ. ಸೊ 1/6r ಉಳ್ಕೊಳ್ಳುತ್ತೆ. ಸೊ ದಿಸ್ ವಿಲ್ ಬಿ 1/6r -4 ಡಿವೈಡೆಡ್ ಬೈ 6r ಆಗುತ್ತೆ. ಸೊ ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ 3/2v ಈಕ್ವಲ್ ಟು ಇಲ್ಲಿ 6r LCM ಆದರೆ 6r LCM ಆದರೆ 1 - 4 ಉಳ್ಕೊಳ್ಳುತ್ತೆ. -3 ಇಲ್ಲಿ 3 ಕ್ಯಾನ್ಸಲ್ ಆಯಿತು. ಇದು 2 1 times 2 thrice ಕ್ಯಾನ್ಸಲ್ ಆಯಿತು. ವಿ ವಿಲ್ ಬಿ ಈಕ್ವಲ್ ಟು -3r ಬರುತ್ತೆ. ಆರ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. ಸೊ ದ ಆನ್ಸರ್ ವಿಲ್ ಬಿ 30 ಸೆಂಟಿಮೀಟರ್. ಇಂದ ರೇರರ್ ಮೀಡಿಯಮ್. ನೆಗೆಟಿವ್ ಬರ್ತಾ ಇದೆ ಅಂದರೆ ರೇರರ್ ಮೀಡಿಯಮ್ಗೆ ಬರಬೇಕಲ್ವ, ಯಾಕೆಂದರೆ ನೆಗೆಟಿವ್ ಬರ್ತಿದೆ ಅಂದರೆ ಡಿಸ್ಟೆನ್ಸ್ ಆಫ್ ಮೆಷರ್ಮೆಂಟ್. ನನ್ನ ರೇ ಡೈರೆಕ್ಷನ್ ಹೀಗಿದೆ. The measurement is taken from pole opposite direction. Right? Okay, next one. ಈ ಕ್ವಶನ್ ನಾವು ಮಾಡಿದ್ದೀವಿ ನಮ್ಮ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ. An equiconvex lens of radius of curvature 14 is made up of two different material. Left hand, right half, vertical portion is made up of material of refractive index 1.5 and 1.2. If a point object is placed at a distance 40 centimeter, image ಎಲ್ಲಿ ಬರುತ್ತೆ ಅಂತ ಫಸ್ಟ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಹಾಕೋಣಂತೆ. 2 ಪ್ಲೇನೋ ಕಾನ್ವೆಕ್ಸ್ ಲೆನ್ಸಸ್ ಆಗುತ್ತೆ. 1/f ಈಕ್ವಲ್ ಟು n1 - 1/r1 ಪ್ಲಸ್ n2 - 1/r2. ಈಕ್ವಿ ಕಾನ್ವೆಕ್ಸ್ ಅಂತ ಹೇಳಿರೋದ್ರಿಂದ r1 ಈಕ್ವಲ್ ಟು r2 ಆಗುತ್ತೆ. ಸೊ 1/40 ಹೊರಗೆ ತೆಗೆದುಬಿಡೋಣ. n1 - 1 n2 - 1 1.5 - 1 0.5 ಪ್ಲಸ್ 0.2. ಸೊ 0.7/40 ಆಯಿತು. ಹೌದಾ? 1.5 - 1 ಪ್ಲಸ್ 1.2 - 1 1.2 - 1 is 0.2. ಇದು 0.5 2 ಆದರೆ 0.7/40 ಆಯಿತು. ಇದು 1/f ಆಯಿತು. ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಇದನ್ನ ಹೀಗೆ ಬರ್ಕೊಳ್ಳೋಣ. 1/f ಈಕ್ವಲ್ ಟು 0.7/40. ನಾವು ಇಲ್ಲಿ ಪುಟ್ ಇಟ್ ಇನ್ ಲೆನ್ಸ್ ಇಕ್ವೇಷನ್. 1/f ಈಕ್ವಲ್ ಟು 1/v ಮೈನಸ್ 1/u. ಸೊ 1/f ಜಾಗದಲ್ಲಿ 0.7/40 ಈಕ್ವಲ್ ಟು ಆಬ್ಜೆಕ್ಟ್ ಪಾಯಿಂಟ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ 40 ಸೆಂಟಿಮೀಟರ್. ಸೊ -40 ಆಗುತ್ತೆ. ಈ ಕಡೆ ಬಂದರೆ -1/40 ಆಗುತ್ತೆ ಈಕ್ವಲ್ ಟು 1/v. ಸೊ 1/v ಈಕ್ವಲ್ ಟು 0.3/40 ಆಗುತ್ತೆ. ಸೊ ವಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರ್ತಿಲ್ವಲ್ಲ, ಎಲ್ಲೋ ಸಣ್ಣ ಮಿಸ್ಟೇಕ್ ಆಗಿದೆ. ಒಂದು ಸಲ ಕ್ಯಾಲ್ಕುಲೇಷನ್ ಚೆಕ್ ಮಾಡಿ ನೀವು. ಐ ವಿಲ್ ಆಲ್ಸೋ ಚೆಕ್ ಇಟ್. ಓಕೆ, ವಿ ವಿಲ್ ರೀಡೂ ಇಟ್ ಫ್ರಮ್ ದ ಬಿಗಿನಿಂಗ್. ಎಲ್ಲೋ ಕ್ಯಾಲ್ಕುಲೇಷನ್ ತಪ್ಪಾಗ್ತಿದೆ. 1/f ಈಕ್ವಲ್ ಟು 1.5 - 1/40 ಪ್ಲಸ್ 1.2 - 1/40 ರೇಡಿಯಸ್ ಆಫ್ ಕರ್ವೇಚರ್. ಎಷ್ಟು ಕೊಟ್ಟಿದ್ದಾರೆ ರೇಡಿಯಸ್ ಆಫ್ ಕರ್ವೇಚರ್? ಇಲ್ಲೇ ತಪ್ಪಾಗಿದೆ ನೋಡಿ. 14 ಸೆಂಟಿಮೀಟರ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್, ನಾಟ್ 40. ಸಾರಿ. ಓಕೆ, ಐ ಕ್ಯಾನ್ ಟೇಕ್ 1/14 ನಾನು ಕಾಮನ್ ತೆಗೆದುಬಿಟ್ರೆ 0.7 ಬರುತ್ತೆ. ಸೊ 7 ಅಂದರೆ ಎಸ್, ಎಫ್ ವಿಲ್ ಬಿ ಈಕ್ವಲ್ ಟು 20 ಬರುತ್ತೆ. ಕರೆಕ್ಟ್, ಎಫ್ 20, ಯಾಕೆಂದರೆ 7 1 720 ಟೈಮ್ಸ್. ನಾವು ಯೂಸ್ ದ ಫಾರ್ಮುಲಾ 1/f. ಸೊ 1/20 ಈಕ್ವಲ್ ಟು ಅಥವಾ 1/20 ಮೈನಸ್ 1/40 ಈಕ್ವಲ್ ಟು 1/v. ಸೊ 2 - 1/40 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 1/v. ವಿ ವಿಲ್ ಬಿ 40 ಸೆಂಟಿಮೀಟರ್ ಬರುತ್ತೆ. ಎಸ್. Next one. A galaxy is moving from the Earth so that the spectral line is 600 nanometers obtained at 601 nanometer. The speed with which the galaxy is moving. Okay. V equal to f lambda. ಯೂಸ್ ಮಾಡೋಕ್ಕೆ ರೇಷಿಯೋ ತೊಗೊಳ್ಳೋಣ ಅಂತ, ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಹಾಗಾಗಿ V/c ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಫ್ ಆಫ್
ಇದು ವಿ ಇದೆ ಅಲ್ವಾ, ಡೆಲ್ಟಾ ಲ್ಯಾಂಬ್ಡಾ ಅಂತ ತೊಗೊಳ್ಳೋಣ, ಚೇಂಜ್ ಡಿವೈಡ್ ಬೈ ಲ್ಯಾಂಬ್ಡಾ. ಸೊ ಎಫ್ ಕ್ಯಾನ್ಸಲ್ ಆಯಿತು. ಸೊ ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಈಕ್ವಲ್ ಟು ವಿ ಬೈ ಸಿ ಆಯಿತು. ಅವರು ವಿ ಕೇಳಿದ್ದಾರೆ. ಡೆಲ್ಟಾ ಲ್ಯಾಂಬ್ಡಾ ಎಷ್ಟಾಗುತ್ತೆ? 601 ಮೈನಸ್ 1 ವಿಲ್ ಬಿ 601 ಮೈನಸ್ 600 ವಿಲ್ ಬಿ 1 ಆಯಿತು. ಡಿವೈಡೆಡ್ ಬೈ 600 ಈಕ್ವಲ್ ಟು ವಿ ಡಿವೈಡೆಡ್ ಬೈ 3 ಇಂಟು 10⁸ ಆಯಿತು. ಸೊ 1/2 ಅಂದರೆ 5 ಬರಬೇಕು ಆನ್ಸರು. ಸೊ ಇಟ್ ಈಸ್ 500 ಬರ್ತಾ ಇದೆ. ಎಸ್, 500 ಕಿಲೋಮೀಟರ್ ಪರ್ ಸೆಕೆಂಡ್, ಯಾಕೆಂದರೆ 10⁸ ಇದೆ. ಸೊ 500 ಕಿಲೋಮೀಟರ್ ಪರ್ ಸೆಕೆಂಡ್. Last one. 3 polarized sheets are coaxially placed as indicated in the diagram. Pass axis of the polaroid 2 and 3 make an angle 30 degree and 90 degree with the polaroid sheet 1. I0 is the intensity of the unpolarized light entering the sheet 1. Intensity of the emerging through the third one will be. Okay. ಎರಡು ಫಾರ್ಮುಲಾ ಇಲ್ಲಿ ಹಾಕಬೇಕಾಗತ್ತೆ. ಮಾಲು ಲಾಗೆ ಐ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು I0/2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಅಷ್ಟೇ. ಸೊ ಫಸ್ಟ್ ಕೇಸ್ಗೆ ಥೀಟಾ ಎಷ್ಟು ಕೊಟ್ಟಿದ್ದಾರೆ? ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ 30 ಆ್ಯಂಡ್ ಸೆಕೆಂಡ್ ಆ್ಯಂಡ್ ಆಕ್ಸಿಸ್ ಆಫ್ ದ ಪೋಲರೈಡ್ಸ್ ಆರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ 30 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಥೀಟಾ ಯು ಕ್ಯಾನ್ ಟೇಕ್ ಇಟ್ ಆಸ್ 30 ಡಿಗ್ರಿ. ದ ಟೋಟಲ್ ಔಟ್ಪುಟ್ ಸಿಕ್ಬಿಡುತ್ತೆ. ಅಲ್ಲಿಗೆ I0/2 ಆಯಿತು. ಕಾಸ್ ಸ್ಕ್ವೇರ್ 30 ಪ್ಲಸ್ ಸೈನ್ ಸ್ಕ್ವೇರ್ 30. Cos square 30 is √3/2 whole square. Sin square 30 is 1/4 ಆಗುತ್ತೆ. You will get the answer to be around ಎಷ್ಟು ಬರುತ್ತೆ ನೋಡಿ, 3I0 divided by 32 ಬರುತ್ತೆ. ದಿಸ್ ಈಸ್ ಒನ್ ಮೆಥಡ್. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಮಾಡ್ಬೋದು. ಬರೀ ಮಾಲುಲಾ ಯೂಸ್ ಮಾಡ್ಕೋತೀರಾ ಅಂದರೆ ನೋಡಿ, I1 ಈಕ್ವಲ್ ಟು I0 cos ಸ್ಕ್ವೇರ್ ಥೀಟಾ, ರೈಟ್? ಇಲ್ಲಿ ಫಸ್ಟ್ ಕೇಸಲ್ಲಿ ಹಾಗೆ ಬರ್ತಾ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡು ಆ್ಯಂಗಲ್ 30 ಡಿಗ್ರಿ ಇರೋದ್ರಿಂದ ಫಸ್ಟ್ ಕೇಸಲ್ಲಿ ಬಂದಿದ್ದು I0/2 ಆಗಿರುತ್ತೆ. ಸೊ I0/2 cos 30 ವಿಲ್ ಬಿ √3/2 ಹೋಲ್ ಸ್ಕ್ವೇರ್. ಅಲ್ಲಿಗೆ I1 ಔಟ್ಪುಟ್ ಬರೋದು 3I0/4 ಆಗುತ್ತೆ. ಇಲ್ಲಿಗೆ 3I0/4 ಆಯಿತು. ನೆಕ್ಸ್ಟು ಇದಕ್ಕೆ ಮತ್ತೆ ಇನ್ನೊಂದು ಬರುತ್ತೆ. ಸೊ I2 ವಿಲ್ ಬಿ I0 cos ಸ್ಕ್ವೇರ್ ಥೀಟಾ ಹಾಕ್ತೀನಿ. I0 ಜಾಗದಲ್ಲಿ I1 ಬರುತ್ತೆ. ಸೊ 3I0/4 ಮತ್ತು ಕಾಸ್ ಸ್ಕ್ವೇರ್ 60, ಇವೆರಡರ ಮಧ್ಯೆ ಆ್ಯಂಗಲ್ಲು 60 ಆಗುತ್ತೆ. ಕಾಸ್ ಸ್ಕ್ವೇರ್ 60, ಕಾಸ್ 60 is half, 1/4 ಆಗುತ್ತೆ. ಸೊ 3I0/32. ಐದರ್ ಯು ಕ್ಯಾನ್ ಯೂಸ್ ಬೋತ್ ದ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇಟ್. ಓಕೆ, ಸೊ ದೀಸ್ ವರ್ ದ ಕ್ವಶನ್ಸ್ ವಿಚ್ ವರ್ ರಿಲೇಟೆಡ್ ಟು ದ ಇವತ್ತು ಮಾಡಿದಂತಹ CETಗೆ ಸಂಬಂಧಪಟ್ಟಂತಹ ಕ್ವಶನ್ಸು. If any doubts are there, surely you can contact us. Hope we have worked you properly and ನೀವು ಚೆನ್ನಾಗಿ ಮಾಡಿದ್ದೀರಾ. ಒಂದು 4-5 ಕ್ವಶನ್ನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಅದು ಬಿಟ್ಟು ಮಿಕ್ಕ ಎಲ್ಲ ಕ್ವಶನ್ಸು ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೇ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹೋಪ್ ಸೊ ಯು ವಿಲ್ ಗೆಟ್ ದ ಗುಡ್ ರ್ಯಾಂಕಿಂಗ್. ಥ್ಯಾಂಕ್ ಯು.